ಸಾನ್ನಿಧ್ಯದಲ್ಲಿ ಇವತ್ತು ಚಂಡಿಕಾ ಹವನ ನಡೆಸಬೇಕು. ಇದು ಲೋಕ ಕಲ್ಯಾಣಾರ್ಥವಾಗಬೇಕು, ಸರ್ವರಿಗೂ ಅನುಕೂಲ ಆಗಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮ ಮಹರ್ಷಿವಾಣಿ ತಂಡದ್ದು. ವಿಶೇಷವಾಗಿರ್ತಕ್ಕಂಥ ಗಜಲಕ್ಷ್ಮಿ, ಕಡ್ಡಿಲು ದುರ್ಗಾ ಪರಮೇಶ್ವರಿ ಚಂಡಿ ಹೋಮ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ದರ್ಶನ ಮಾಡೋಣ. ಚಂಡಿ ಹೋಮದ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯವನ್ನ ಎಲ್ಲರೂ ಸಿದ್ಧಿಸಿಕೊಳ್ಳೋಣ. ವಿಪ್ರ ಜನ್ಮ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಷ್ಟೋ ಜನ್ಮಗಳೆತ್ತಿದ್ರೆ ಒಂದು ವಿಪ್ರ ಜನ್ಮ, ಒಂದು ಬ್ರಾಹ್ಮಣ ಜನ್ಮ. ಬ್ರಾಹ್ಮಣರ ಆಶೀರ್ವಾದ ಇದ್ರೆ ಮಾತ್ರ ಯಾವುದೇ ಕಾಯಕವಾದರೂ ಶೀಘ್ರ ಫಲ ಸಿಗ್ತಕ್ಕಂಥದ್ದು. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ ಮತ್ತು 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಾ ಇದೆ. ಇದರ ಜೊತೆಗೆ ನೆಲಮಂಗಲ, ದೊಡ್ಡಬಳ್ಳಾಪುರ SH74 ಹತ್ತಿರ 23 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ನೀವು ಕೂಡ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ನೋನಿಸಿಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸಿಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಕುಡೀರಿ. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ಆಗಿರುವಂಥದ್ದು ನೋನಿಸಿಪ್. ಪ್ರತಿದಿನ ಕುಡಿಯಿರಿ, ಪ್ರತಿದಿನ ಬಳಸಿ, ಆರೋಗ್ಯವಂತರಾಗಿರಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು 2 ಗಂಟೆಗಳ ಸತತ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಇವತ್ತು ಬಹಳ ವಿಶೇಷವಾದಂತಹ ಸಂಭ್ರಮದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುತ್ತೆ. ಅಂದರೆ ಈಗ 8 ಗಂಟೆಯಿಂದ 10 ಗಂಟೆವರೆಗೆ ಪ್ರಸಾರವಾಗುತ್ತೆ. ಈ 2 ಗಂಟೆಗಳ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಶ್ರೀಕೃಷ್ಣನಿಗೆ ಸಲ್ಲಿಸಲಾಗುತ್ತೆ. ಅಲ್ಲದೆ ಪುಟ್ಟ ಪುಟಾಣಿ ಮಕ್ಕಳು ಕೃಷ್ಣ ರಾಧೆಯರಾಗಿ ಕಾಣಿಸ್ಕೊಳ್ತಾರೆ ಮತ್ತು ಅವರ ಮಾತು, ಸಂಗೀತ, ನೃತ್ಯ ಎಲ್ಲ ಇರುತ್ತೆ. ಇದು ಸಂಭ್ರಮದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ತಪ್ಪದೇ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಇದೇ ಬರುವ ಭಾನುವಾರ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ.
ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಬರುವ ಭಾನುವಾರ ಅಂದರೆ 21ನೇ ತಾರೀಕು. ಕಾರ್ಯಕ್ರಮ ಸುಮಾರು 10:30 ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಗುರುಶರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಭವನ, ಸುಭಾಷ್ ನಗರ, ಮಂಡ್ಯ ಜಿಲ್ಲೆಗೆ 21ನೇ ತಾರೀಕು ಭಾನುವಾರ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ, ಅಲ್ಲದೆ ಇದರ ಜೊತೆಗೆ ಹಿರಿಯ ಕಟ್ಟಡ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭ ಕೂಡ ನಡೀತಾ ಇದೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಕರ್ನಾಟಕ ರಾಜ್ಯ ಸುರಕ್ಷಾ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ನಿರ್ವಹಿಸಲಾಗ್ತಾ ಇರುವಂಥದ್ದು ಬೃಹತ್ ಕಟ್ಟಡ ಕಾರ್ಮಿಕರ ಸಮಾವೇಶ ಕಾರ್ಯಕ್ರಮ. ಮಂಡ್ಯ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ, ಸುಭಾಷ್ ನಗರ. ಕಾರ್ಯಕ್ರಮ ಬೆಳಿಗ್ಗೆ ಸುಮಾರು 10:30 ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಗುರುಜರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು, ಗುರುಜಿಯವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು. ಹಾಗಾಗಿ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈಗ ಉಡುಪಿಯ ಶ್ರೀಕೃಷ್ಣನ ಕ್ಷೇತ್ರ ದರ್ಶನವನ್ನ ಮಾಡ್ಕೊಂಡು ಬರೋಣ. ಜಗತ್ತಿಗೆ ಗುರುವಾಗಿ ದಾರಿ ತೋರುತ್ತಿರತಕ್ಕಂತಹ ಕೃಷ್ಣನ ಆಸ್ಥಾನ ಉಡುಪಿ ಕ್ಷೇತ್ರ. ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಕೃಷ್ಣ ಒಮ್ಮೆ ಕೊಳಲನ್ನು ಓದಿದ್ರೆ ಎಲ್ಲಾ ಗೋವುಗಳು ಸಹಿತ ಬಂದು ಮುಂದೆ ನಿಲ್ತಿತ್ತಂತೆ. ಅಂದ್ರೆ ಈ ಒಂದು ಕೊಳಲಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಆ ಕೊಳಲಿನ ನಾದವನ್ನ ಕೇಳಿ ಎಲ್ಲಾ ಗೋವುಗಳು ಸಹಿತ ಆಗಮಿಸುತ್ತಿದ್ದಂತೆ. ಅದಕ್ಕಾಗಿ ಗೋಪಾಲಕನಾದ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣನ ಆಸ್ಥಾನ, ಬನ್ನಿ ದರ್ಶನ ಮಾಡೋಣ. ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗಜಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿ ಪಾದಗಳನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ ನಂತರ ಗಜಲಕ್ಷ್ಮಿ ಅನುಷ್ಠಾನವನ್ನು ಶ್ರೀಗಳ ಸಾನ್ನಿಧ್ಯದಲ್ಲೇ ನಡೆಸೋಣ. ಭಗವಂತ
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದಂದು ನಾವೆಲ್ಲರೂ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಉಡುಪಿ ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಈ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ವಸುದೈವ ಸುಧಂ ದೇವಂ ಕಂಸಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಗುರುವಾಗಿರ್ತಕ್ಕಂಥ ಕೃಷ್ಣನ ಹುಟ್ಟುಹಬ್ಬದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಜೊತೆಗೆ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಕೃಷ್ಣಾವತಾರ ಜಗತ್ತಿನಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗಬೇಕು. ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ತರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ತಾವೆಲ್ಲರೂ ಉಡುಪಿ ಕ್ಷೇತ್ರವನ್ನು, ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿದ್ರಿ. ಭಗವಂತನ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅದರಲ್ಲೂ ವಿಷ್ಣುವಿನ ಈ ದಶಾವತಾರದಲ್ಲಿ ಕೃಷ್ಣನ ಅವತಾರ ಮಹತ್ತರವಾಗಿರ್ತಕ್ಕಂಥದ್ದು. ಕೃಷ್ಣ ಸಾನ್ನಿಧ್ಯ, ಕೃಷ್ಣನ ಒಂದು ವಿಶೇಷವಾಗಿರ್ತಕ್ಕಂಥ ಲೀಲೆಗಳು, ಜೊತೆಗೆ ಆ ಕೃಷ್ಣನ ಆರಾಧನೆಗಳು ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ನೈವೇದ್ಯ ಸಹಿತ ಇವತ್ತು ಬಹಳ ವಿಶೇಷವಾಗಿ ಎಲ್ಲರ ಮನೆಗಳಲ್ಲೂ ಮಾಡುವಂಥದ್ದು. ಹಾಗಾಗಿ ಕೃಷ್ಣಾಷ್ಟಮಿಯ ಇವತ್ತು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೃಷ್ಣನ ಆರಾಧನೆ ಮಾಡ್ತೀರಿ. ಯಾಕೆಂದರೆ ಕೃಷ್ಣನಿಗೆ ಯಾವುದೇ ಜಾತಿ ಮತ್ತು ಭೇದವಿಲ್ಲ. ಎಲ್ಲರನ್ನೂ ಒಳಗೊಂಡು ಎಲ್ಲರಲ್ಲೂ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡುವಂತಹ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣನ ಒಂದು ಅವತಾರ, ಆ ಕೃಷ್ಣನ ಅನುಗ್ರಹ. ಹಾಗಾಗಿ ಕೃಷ್ಣನ ಪ್ರಾರ್ಥನೆ ಮಾಡೋಣ. ಪುಟ್ಟ ಪುಟಾಣಿ ಮಕ್ಕಳಿಗೆ ಕೃಷ್ಣನ ವೇಷಧಾರಿಯಾಗಿ ಬರ್ತಕ್ಕಂತಹ ಮಕ್ಕಳನ್ನು ಹರಿಸಿ ಆಶೀರ್ವದಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಇಲ್ಲಿ ಪುಟ್ಟ ಪುಟ್ಟ ಕೃಷ್ಣನ, ರಾಧೆಯರ ವಿಶೇಷವಾಗಿರ್ತಕ್ಕಂಥ ಆ ಮಕ್ಕಳ ವೇಷಭೂಷಣಗಳು ಸಹಿತ ಇವತ್ತು ನಮ್ಮ ವಾಹಿನಿಯಲ್ಲಿ ಸಿದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳ ಆಗಮನಕ್ಕೂ ನಾವು ಕಾಯ್ತಿದ್ದೀವಿ. ಅದಕ್ಕೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಬಾಲಲೀಲೆಗಳನ್ನು, ಆತ ಬಾಲ್ಯದಲ್ಲಿದ್ದಾಗ ತನ್ನ ಲೀಲೆಗಳೇನಿತ್ತೋ ಅದನ್ನು ಸಹಿತ ನಾವು ತಿಳಿಸಬೇಕಾಗಿದೆ. ಏನೇ ಆದರೂ ಕೃಷ್ಣ ಅಂಬೆಗಾಲ ಕೃಷ್ಣ, ಬೆಣ್ಣೆಯನ್ನು ಕದ್ದ ಕೃಷ್ಣ, ಜೊತೆಗೆ ಅಮ್ಮನಿಗೆ ಜಗತ್ತನ್ನೇ ತೋರಿಸಿದಂತಹ ಕೃಷ್ಣ. ಒಮ್ಮೆ ಕೃಷ್ಣನೊಂದಿಗೆ ಆಟ ಆಡ್ತಿರ್ತಕ್ಕಂಥ ಆ ಒಂದು ಬಾಲ ಪರಿವಾರ ಏನಿತ್ತು, ಆ ಮಕ್ಕಳೆಲ್ಲ ಸುತ್ತಮುತ್ತ ಎಲ್ಲ ಮಕ್ಕಳ ಜೊತೆ ಆಟ ಆಡುವಾಗ ಒಬ್ಬ ಮಗು ಬಂದು ನಿನ್ನ ಮಗ ಮಣ್ಣು ತಿಂತಿದ್ದಾನೆ ಅಂತ ಹೇಳ್ತು. ಒಬ್ಬ ಮಗು ಬಂದು ಕೃಷ್ಣ ಮಣ್ಣು ತಿಂತಿದ್ದಾನೆ ಅಂತ ಹೇಳಿದಾಗ ತಾಯಿ ಆ ಬಾಯಲ್ಲಿರ್ತಕ್ಕಂತಹ ಮಣ್ಣನ್ನು ನೋಡಬೇಕು, ಆ ಮಣ್ಣನ್ನು ತೆಗೆಸಬೇಕು ಅಂತ ಹೇಳಿ ಯಾವ ತಾಯಿ ಆದರೂ ಸಹಿತ ತನ್ನ ಮಕ್ಕಳು ಮಣ್ಣು ತಿಂತಾರೆ ಬಿಡ್ತಾರ? ಹಾಗಾಗಿ ಆ ಬಾಯಲ್ಲಿರ್ತಕ್ಕಂತಹ ಮಣ್ಣನ್ನು ತೆಗೆಸ್ಲಿಕ್ಕೋಸ್ಕರ ಆ ಬಾಯಿ ತೆಗೆದು ನೋಡಿದ್ರೆ ಇಡೀ ಸೃಷ್ಟಿಯೇ ಭೂಮಂಡಲವೇ ಆ ಬಾಯಲ್ಲಿತ್ತು. ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾದಂಥ ಶ್ರೀಕೃಷ್ಣ ಪರಮಾತ್ಮ ಅಂದೇ ದಾರಿ ತೋರಿಸಿದ್ದ. ಹಾಗೆ ಪಾಪಗ್ರಸ್ತರಾಗಿ ಶಾಪಕ್ಕೆ ಒಳಗಾಗಿರ್ತಕ್ಕಂತಹ ಎರಡು ವೃಕ್ಷಗಳಾಗಿರ್ತಕ್ಕಂಥ ಅವರನ್ನ ಈ ಕೃಷ್ಣ ಏನು ಅಲ್ಲಿ ಹೋಗ್ತಾನೆ, ಇಲ್ಲಿ ಬರ್ತಾನೆ, ಅವ್ರ ಮನೆ ಬೆಣ್ಣೆ ಕದಿಯೋದು, ಇವ್ರ ಮನೆ ಬೆಣ್ಣೆ ಕದಿಯೋದು, ಅಲ್ಲಿ ಇಲ್ಲಿ ದಿನ ಬೆಳಗಾರೆ 100 ಕಂಪ್ಲೇಂಟ್ಸ್ ಇದೆ ನೋಡಿ. ಮಕ್ಕಳಿಗೆ, ತನ್ನ ತಾಯಂದರಿಗೆ ನಿಮ್ಮ ಮಕ್ಕಳು ಸರಿಯಿಲ್ಲ, ಮಕ್ಕಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ 100 ಕಂಪ್ಲೇಂಟ್ ಹೇಳಿದಾಗೂ ಸಹಿತ ತನ್ನ ತಾಯಿ ಹೇಳುವಂಥದ್ದು ನನ್ನ ಮಗು ಅಂಥವನಲ್ಲ, ನನ್ನ ಮಗು ಒಳ್ಳೆಯವನು ಅಂತಾನೆ. ಹಾಗೆ ಕೃಷ್ಣನಿಗೂ ಅದೇ ಥರ ನನ್ನ ಮಗು ಒಳ್ಳೆಯವನು ಅಂತ ಹೇಳಿದ್ರು. ಆದರೆ ಮಗುನ ಆ ಬಿಗಿ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು, ಎಲ್ಲೂ ಕಳಿಸಬಾರ್ದು ಅಂತ ಹೇಳಿ ಒಂದು ದೊಡ್ಡದಾದಂತಹ ಒಂದು ರುಬ್ಬಗೊಂಡಿದ್ರೆ ಆ ಗುಂಡಿಗೆ ಆ ಮಗುನ ಅಲ್ಲಿ ಕಟ್ಟ ಹಾಕಿದ್ರು. ಆದರೆ ಮಗು ಅಲ್ಲಿ ಕಟ್ಟಾಕ್ಲಿಕ್ಕೂ ಉದ್ದೇಶ ಏನಂದರೆ ಆ ಎರಡು ವೃಕ್ಷಗಳಲ್ಲಿರ್ತಕ್ಕಂತಹ ಒಂದಷ್ಟು ಶಾಪಗ್ರಸ್ತರಾಗಿರ್ತಕ್ಕಂತಹ ಇಬ್ಬರಿಗೆ ಅಲ್ಲಿ ಶಾಪ ವಿಮೋಚನೆ ಆಗಬೇಕಾಗಿತ್ತು. ಆಗ ಆ ಗುಂಡ ಕಟ್ಟಿದ್ರು ಸಹಿತ ಆ ಚಿಕ್ಕ ಬಾಲಕ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯದಲ್ಲೇ ಅವರಿಬ್ಬರಿಗೂ ಮೋಕ್ಷವನ್ನು ಕೊಟ್ಟ. ಹೀಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ ಕೃಷ್ಣನ ಒಂದು ಲೀಲೆಗಳು.
ಆದರೆ ಜಗತ್ತಿನಲ್ಲಿ ಯಾರು ಎಂತಹ ಸಮಸ್ಯೆಗಳನ್ನು ಹೊತ್ತರೂ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತೂ ಭಗವಂತ ಆಯಾ ಕಾಲದಲ್ಲಿ ಮಾಡಿದ್ದಾನೆ. ಹಾಗೆ ತನ್ನ ಬಾಲ್ಯದಿಂದ ತನ್ನ ಜಗತ್ತಿನಲ್ಲಿ ಬೆಳಕಾಗಿ ಬಂದಂತಹವನು ಕೃಷ್ಣ. ಕೃಷ್ಣ ಹುಟ್ಟಿದ್ದು 8ನೇವನಾಗಿ, ಹಾಗೆ ಅಷ್ಟಮ ಗರ್ಭ ಕೃಷ್ಣ, ಹಾಗೆ ವಿಶೇಷವಾಗಿರ್ತಕ್ಕಂಥ ಅಷ್ಟಮಿಯಂದೇ ಜನನ. ಈ ಜನನವಾದಂತಹ ಈ ಶುಭ ದಿನ, ಇವತ್ತಿನ ತಿಥಿವಾರ ನಕ್ಷತ್ರ ಹೇಗಿದೆ ಬನ್ನಿ ನೋಡೋಣ. ಓಂ ಸಹಸ್ರಶೀವೃಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವತೋ ಋತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ವಸ್ತೇಶಾನಃ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ಭಗವಂತನಿಗೆ, ವಿಷ್ಣು ದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಖಾದ್ಯಗಳು, ನೈವೇದ್ಯ ಅಂದರೆ ಸ್ವಾಮಿ ಮೊದಲು ಇಷ್ಟಪಡ್ತಕ್ಕಂಥದ್ದು ಬೆಣ್ಣೆ. ಹಸುವಿನ ಬೆಣ್ಣೆ ಭಗವಂತನಿಗೆ ಬಹಳ ಪ್ರೀತಿ. ಬೆಣ್ಣೆ ಆದ ನಂತರ ಎರಡನೇದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಯಾರಾದರೂ ಮನೆಗೆ ಹೋದಾಗ ಈ ಒಂದು ಪ್ರಸಾದವನ್ನು ನಿಮಗೆ ಕೊಟ್ಟರೆ ಅಥವಾ ಈ ಒಂದು ವಸ್ತು ನಿಮ್ಮಲ್ಲಿ ತಯಾರಾಗಿದೆ, ಇದನ್ನು ಸ್ವಲ್ಪ ತಗೊಂಡೋಗಿ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡೋಂಗೇ ಇಲ್ಲ. ಅಂತಹ ವಿಶೇಷತೆ ಏನು? ಆ ವಿಶೇಷತೆಯೇ ಅವಲಕ್ಕಿ. ಅವಲಕ್ಕಿ ಭಗವಂತನಿಗೆ ಬಹಳ ಪ್ರೀತಿ. ನೋಡಿ, ಅವಲಕ್ಕಿ ಮಾಡಿದ ಮನೆಯಲ್ಲಿ ಅಕಸ್ಮಾತ್ ಮನೆಯಲ್ಲಿ ಅವಲಕ್ಕಿ ಟಿಫನ್ ಮಾಡಿದ್ದೀವಿ ಅಥವಾ ಅವಲಕ್ಕಿ ಸ್ವಲ್ಪ ತಿನ್ಕೊಂಡು ಹೋಗಿ ಅವಲಕ್ಕಿ ತಂದು ಮುಂದಿಟ್ಟಾಗ ಅದನ್ನು ನಿರ್ಲಕ್ಷ್ಯ ಮಾಡಿ ಬಂದರೆ ಅದು ಬಹಳ ದೋಷ ಅಂತೆಲ್ಲ ಹೇಳ್ತಾರೆ. ಇವತ್ತಿಗೂ ತಿಳಿದಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ಮನೆಯಲ್ಲಿ ಅವಲಕ್ಕಿ ಪ್ರಸಾದವನ್ನು, ಅವಲಕ್ಕಿಯನ್ನು ಮುಂದೆ ತಂದರೆ ಒಂದು ಸ್ವಲ್ಪನಾದರೂ ಇಸ್ಕೊಂಡು ಪ್ರಸಾದ ರೂಪದಲ್ಲಾದರೂ ತಿನ್ಕೊಂಡು ಆಚೆ ಹೊರಡುವಂಥದ್ದು ಇವತ್ತಿಗೂ ಪದ್ಧತಿ ಇದೆ. ಅಂದರೆ ಆ ಅವಲಕ್ಕಿಗೆ ಅಷ್ಟು ಶಕ್ತಿ ಇದೆ. ಅವಲಕ್ಕಿಗೆ ಆ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮನೇ. ಕೃಷ್ಣನಲ್ಲಿ ಒಂದೊಂದು ಸಹಿತ ಬಹಳ ವಿಶೇಷವೇ. ಇನ್ನು ಕೃಷ್ಣ ಪುಟ್ಟ ಕಂದಮ್ಮನಿಂದ, ಸಣ್ಣ ಮಗುವಿನಿಂದ ಎಲ್ಲರೂ ಸಹಿತ ಆಡಿಸಿ ಎಲ್ಲರ ಜೊತೆಯಲ್ಲಿದ್ದು ನಗನಗ್ತಾ ಇದ್ದಿದ್ದರಿಂದ ಎಲ್ಲರ ಜೊತೆಯಲ್ಲಿದ್ದಂತಹ ಎಲ್ಲರೂ ಬಾಲಲೀಲೆಗಳು, ಯಾವ ತಾಯಿಗೆ ಸಂತಾನ ಇಲ್ಲ ಅಂತಕ್ಕಂಥದ್ದು ಕೊರತೆ ಇದೆಯೋ ಅವರು ಈ ಮುದ್ದು ಕೃಷ್ಣನ್ನ, ಬಾಲಕೃಷ್ಣನ್ನ, ವಿಶೇಷವಾಗಿರ್ತಕ್ಕಂಥ ಬೆಣ್ಣೆ ಕೃಷ್ಣನ್ನ, ಅಂಬೆಗಾಲ ಕೃಷ್ಣನ್ನ ಪ್ರಾರ್ಥನೆ ಮಾಡಿದ್ರೆ ಅವರ ಗರ್ಭದಲ್ಲೂ ಸಹಿತ ಒಂದು ಸಂತಾನ ಆಗುತ್ತೆ ಎಂಬತಕ್ಕಂಥದ್ದು ಇವತ್ತಿಗೂ ಇರತಕ್ಕಂಥ ಪ್ರತೀತಿ. ಹಾಗಾಗಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಲ್ಲ ಅಂಬೆಗಾಲ ಕೃಷ್ಣನೇ ಜಾಸ್ತಿ ಇದೆ. ಯಾರೆಲ್ಲ ನಮಗೆ ಕರೆ ಮಾಡಿ ಸಂತಾನ ಇಲ್ಲ ಅಂತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಯಾರಿಗೆ ಸಂತಾನ ಇಲ್ಲ ಎಂಬತಕ್ಕಂತಹ ಕೊರತೆ, ಆ ಕೂಗು, ಆ ನೋವು ನಿಮಗಿದೆಯೋ, ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪುತ್ರ ಪುತ್ರಿಕಾ ರತ್ನ ಜನ್ಮನಾಗಲಿ. ನಿಮ್ಮನೇಲಿ ಆ ಸಂತಾನ ಇಲ್ಲ ಎಂಬತಕ್ಕಂಥದ್ರ ಆ ಕೊರಗು, ಆ ನೋವು ಅದು ದೂರ ಆಗಲಿ. ಆದಷ್ಟು ಬೇಗ ನಿಮ್ಮ ಕುಟುಂಬದಲ್ಲಿ ಒಂದು ಸಂತಾನ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 19/8/2022 ಶುಕ್ರವಾರ ಅಷ್ಟಮಿ, ಕೃತಿಕಾ ನಕ್ಷತ್ರ. ಇವತ್ತು ಕೃತಿಕಾ ಮತ್ತು ರೋಹಿಣಿ ಬರುವಂಥ ಸಾಂದ್ರತೆಗಳು ಬಹಳ ಇದೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣ ಜನ್ಮಾಷ್ಟಮಿ. ಇವತ್ತಿನ ದಿವಸ ಕೃಷ್ಣ ಉಡುಪಿಯಲ್ಲಿರ್ತಕ್ಕಂಥ ಕೃಷ್ಣ, ಗುರುವಾಯೂರಲ್ಲಿರ್ತಕ್ಕಂಥ ಕೃಷ್ಣ, ಹಾಗೆ ವಿಶೇಷವಾಗಿ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿರ್ತಕ್ಕಂಥ ಕೃಷ್ಣ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ರೂಪದಲ್ಲಿ ತೋರಿಸ್ತಾನೆ ಭಗವಂತ, ದರ್ಶನವನ್ನು ಕೊಡ್ತಾನೆ. ಹಾಗೆ ಆಂಧ್ರದಲ್ಲಿರ್ತಕ್ಕಂಥ ದೇವಾಲಯಗಳಿರಲಿ, ತಮಿಳುನಾಡಲ್ಲಿರ್ತಕ್ಕಂಥ ದೇವಾಲಯ ಇರಲಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದೇವಾಲಯ ಇರಲಿ, ಎಲ್ಲೇ ಕೃಷ್ಣ ಸಾನ್ನಿಧ್ಯ ಇದೆಯೋ ಅಲ್ಲೆಲ್ಲವೂ ಸಹಿತ ಬಹಳ ವಿಶೇಷವಾಗಿ ಅದ್ಧೂರಿತವಾಗಿ ನಡೆಯುವಂಥ ಕಾರ್ಯಕ್ರಮಗಳಿದೆ. ತಾವು ನೋಡ್ತಿದ್ದೀರಿ, ಕೃಷ್ಣ ಜನ್ಮಾಷ್ಟಮಿಗೆ ಸ್ವಾಮಿಗೆ ಎಷ್ಟು ನಯನ ಮನೋಹರವಾಗಿರ್ತಕ್ಕಂತಹ ಅಲಂಕಾರಗಳನ್ನು, ಭಗವಂತನಿಗೆ ನಡೀತಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಭಗವಂತನ ಮೂಲ ದೇವರ ದರ್ಶನವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಗವಂತನ ನೋಡೋದಂದರೆ ಸಾಮಾನ್ಯವಾದಂಥ ಮಾತಲ್ಲ. ಅದರಲ್ಲೂ ಉಡುಪಿ ಕೃಷ್ಣ ಆತ ನಿಜಕ್ಕೂ ಅಲ್ಲಿ ನೆಲೆ ನಿಂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇದ್ದಾನೆ, ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಿದ್ದಾನೆ. ಹಾಗೆ ಯಾರೊಬ್ಬರು ಭಗವಂತನ ದರ್ಶನ ಮಾಡಬೇಕು ಅಂದರೆ ಆ ವಿಶೇಷವಾಗಿರ್ತಕ್ಕಂತಹ ನವರಂಧ್ರಗಳು ಅಂದರೆ 9 ಕಿಂಡಿಗಳಲ್ಲಿ ಕಾಣುವಂತಹ ಆ ಭಗವಂತನ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ದರ್ಶನ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಸ್ವಾಮಿಗೆ ತೈಲದಿಂದ ಅಭಿಷೇಕ ನಡೀತಾ ಇದೆ, ಜೊತೆಗೆ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಆಗುತ್ತೆ. ಇವತ್ತಿನ ದಿವಸ ಪ್ರತಿನಿತ್ಯವೂ ಸ್ವಾಮಿಗೆ ನಡೆಯುವಂತಹ ಅಭಿಷೇಕಗಳು ಬಹಳ ವಿಶೇಷ. ನೋಡಿ, ಗೋಕ್ಷೀರ, ಹಸುವಿನ ಹಾಲು, ಎಷ್ಟೇ ಆದರೂ ಗೋಪಾಲಕ ಅಲ್ವಾ, ಗೋವರ್ಧನಗಿರಿ ಗೋಪಾಲಕ. ಆ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಇದೆಲ್ಲದರಿಂದಲೂ ಅಭಿಷೇಕವಾಗಿ ವಿಶೇಷವಾದಂಥ ಅಲಂಕಾರಗಳನ್ನು ದಿನಕ್ಕೆ ಸ್ವಾಮಿಗೆ 3 ಬಾರಿ 3 ವಿಶೇಷವಾದ ಅಲಂಕಾರಗಳನ್ನು ಮಾಡ್ತಾರೆ. ಒಂದೊಂದು ಅಲಂಕಾರಗಳು ನೋಡಿದ್ರೆ ಅದರ ಆನಂದವೇ ಬೇರೆ. ಅಂತಹ ಅಲಂಕಾರಗಳನ್ನು ಮಾಡಿ ಸ್ವಾಮಿಗೆ ನಡೀತಿರ್ತಕ್ಕಂತಹ ಅಭಿಷೇಕವನ್ನು ದರ್ಶನ ಮಾಡುವ ಭಾಗ್ಯ ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂತಹದ್ದು. ಇದನ್ನು ನೀವು ಹತ್ತಿರದಿಂದ ನೋಡಲಿಕ್ಕೆ ಬಹಳ ಕಷ್ಟ. ಯಾಕೆಂದರೆ ಇವತ್ತು ಸ್ವಾಮಿಗೆ ನಡೀತಿರ್ತಕ್ಕಂಥ ಈ ಅಭಿಷೇಕ ಇದೆಯಲ್ಲ, ಪ್ರತಿಯೊಬ್ಬರೂ ಅಪೇಕ್ಷೆ ಪಡ್ತಕ್ಕಂಥದ್ದು.
ಸ್ವಾಮಿ ಅದು ಇಲ್ಲಿರ್ತಕ್ಕಂತಹ ಈ ಒಂದು ಕ್ಷೇತ್ರದ ಉಡುಪಿ ಕ್ಷೇತ್ರದ ಶ್ರೀಕೃಷ್ಣ ಪರಮಾತ್ಮ, ಮುದ್ದು ಶ್ರೀಕೃಷ್ಣ ಪರಮಾತ್ಮ ಮತ್ತು ಕಡಗೋಲು ಶ್ರೀಕೃಷ್ಣ ಪರಮಾತ್ಮ ಸ್ವಾಮಿಗೆ ಅಲಂಕಾರ, ಅಭಿಷೇಕ, ಅದರಲ್ಲೂ ಎಲ್ಲವೂ ಸುವರ್ಣ ರಚಿತ ಅಂದರೆ ಬಂಗಾರದಿಂದ ನಡೆಸ್ತಕ್ಕಂಥದ್ದು. ಆ ಭಗವಂತನ ಸಿರಿವಂತಿಕೆ ಅಷ್ಟಿಷ್ಟಲ್ಲ, ಅಷ್ಟು ಸಿರಿವಂತಿಕೆ ಇರತಕ್ಕಂಥದ್ದು. ಆದರೂ ಇತ್ತೀಚಿನ ದಿನಗಳಲ್ಲಿ ಆ ದೇವಾಲಯದ ಮೇಲ್ಛಾವಣಿ ಸಹಿತ ಸ್ವರ್ಣರೂಪಿ ಆಗಿರ್ತಕ್ಕಂಥದ್ದು, ಬಂಗಾರದ ಹೊದಿಕೆಯಲ್ಲಿರ್ತಕ್ಕಂಥದ್ದು. ನೋಡಿ, ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಆಗ್ತಾ ಇದೆ. ಶ್ರೀಕೃಷ್ಣನಿಗೆ ವಿಶೇಷವಾದ ಅಲಂಕಾರ ಆಗಿ ವಿಶೇಷವಾದಂತಹ ಅಲಂಕಾರ, ಜೊತೆಗೆ ಶ್ರೀಕೃಷ್ಣನಿಗೆ ಲಕ್ಷ ಕುಂಕುಮಾರ್ಚನೆ, ಲಕ್ಷ ತುಳಸಿ ಅರ್ಚನೆ. ಸ್ವಾಮಿಗೆ ತುಳಸಿ ಅಂದರೆ ಬಹಳ ಪ್ರೀತಿ. ಅದಕ್ಕೆ ಹೇಳುವಂಥದ್ದು, ಪ್ರತಿ ಬುಧವಾರ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೇನೆ, ಮಹಾವಿಷ್ಣುವಿಗೆ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿದ್ರೆ ಅದು ಬಹಳ ವಿಶೇಷ ಅಂತ. ಹಾಗೆ ಪ್ರತಿನಿತ್ಯ ಲಕ್ಷ ತುಳಸಿ ಅರ್ಚನೆಯನ್ನು ಮಾಡುವಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಉಡುಪಿ ಕ್ಷೇತ್ರ, ಉಡುಪಿ ಮಠದಲ್ಲಿ ನಡೀತಿರ್ತಕ್ಕಂಥದ್ದು. ನೋಡಿ, ಸ್ವಾಮಿ ತೊಟ್ಲಲ್ಲಿರ್ತಕ್ಕಂಥ ರೀತಿ ನಿಂತಿರ್ತಕ್ಕಂಥದ್ದು. ಅಂದರೆ ತೊಟ್ಲಲ್ಲಿರ್ತಕ್ಕಂಥ ಶ್ರೀಕೃಷ್ಣನಿಗೆ ತುಳಸಿ ಅರ್ಚನವನ್ನು ಮಾಡಿ ಸ್ವಾಮಿಗೆ ನಡೀತಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಇದೊಂದು ಸೌಭಾಗ್ಯವೇ ಸರಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಪುಟ್ಟ ದೇಗುಲದಲ್ಲಿ ಇಲ್ಲಿ ನಡೆಯುವಂತಹ ಪೂಜಾನುಷ್ಠಾನ ಮಾತ್ರ ಅಲ್ಲ, ಕೆಲವಷ್ಟು ಮೂಲ ಸಾನ್ನಿಧ್ಯಗಳಲ್ಲಿ ಪುಣ್ಯಕ್ಷೇತ್ರಗಳು ನಡೀತಕ್ಕಂಥ ಅಲ್ಲಿನ ವಿಶೇಷವಾದಂತಹ ಮೂಲ ಸಾನ್ನಿಧ್ಯದ ದೇವರುಗಳನ್ನು ದರ್ಶನ ಮಾಡಿಸುವ ಭಾಗ್ಯನೂ ನಮ್ಮದಾಗುವಂಥದ್ದಿದೆ. ಅದರಿಂದ ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿಯ ಕೃಷ್ಣಾರ್ಘ್ಯ, ಜೊತೆಗೆ ಕೃಷ್ಣನಿಗೆ ನಡೀತಕ್ಕಂಥ ಪೂಜೆ, ರಾಜ್ಯದಲ್ಲಿರ್ತಕ್ಕಂಥ ಅಥವಾ ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ಇಸ್ಕಾನ್ ಟೆಂಪಲಲ್ಲಿರ್ತಕ್ಕಂಥ ಕೃಷ್ಣನ ಆರಾಧನೆ, ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಕೃಷ್ಣ ಮಂದಿರಕ್ಕೆ ಬಂದು ಅಲ್ಲಿ ಕೃಷ್ಣನ ದರ್ಶನ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹ ಸಿಗಲಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಪುಟ್ಟ ಮಕ್ಕಳ ಬರುವಿಕೆಗಾಗಿ ನಮ್ಮ ಕಾತುರತೆ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದಂದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ, ತಪ್ಪದಿರ ಮನೆಯಲ್ಲಿ ಕೃಷ್ಣನಾಗಲಿ ವಿಷ್ಣು ದೇವರಿಗಾಗಲಿ ತುಳಸಿಯಿಂದ ಅರ್ಚನೆ ಮಾಡಿ ಒಂದಷ್ಟು ಅವಲಕ್ಕಿಯನ್ನು ಅಥವಾ ಒಂದಷ್ಟು ಬೆಣ್ಣೆಯನ್ನು ಅಥವಾ ಸ್ವಾಮಿಗೆ ಒಂದು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಮನೆಯಲ್ಲಿ ಹಿರಿಯರು ತಾಯಂದಿರಿದ್ದರೆ ನೀವಂತೂ ಮಡಿಯಿಂದ ಇದೆಲ್ಲವೂ ಮಾಡಿರ್ತೀರಿ. ಬರೀ ನಿಮ್ಮ ಮನೆ ಮಕ್ಕಳಿಗಷ್ಟೇ ಅಲ್ಲ, ಮಹರ್ಷಿವಾಣಿಯಲ್ಲಿರ್ತಕ್ಕಂಥ ಮಕ್ಕಳಿಗೂ ನೀವು ಕಳಿಸ್ಕೊಡ್ಬೇಕು. ಪ್ರತಿ ವರ್ಷ ನಮಗೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟಿಗಂತೂ ಮೋಸ ಇಲ್ಲ, ಬಾಕ್ಸ್ ಬರ್ತಾ ಇರುತ್ತೆ. ಯಾರಾದರೂ ಒಬ್ಬ ತಾಯಂದರು ಕಳಿಸ್ಕೊಡ್ತಿರ್ತಾರೆ. ಒಳ್ಳೆಯದಾಗಲಿ. ಹಾಗೆ ಮಥುರಾ ನಗರ ಎಂಬತಕ್ಕಂಥದ್ದು, ಮಥುರಾ ನಗರದಲ್ಲಿ ಕೃಷ್ಣ ಪರಮಾತ್ಮ ಜನಿಸಿರ್ತಕ್ಕಂಥದ್ದು, ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಉಗ್ರಸೇನ ಎಂಬತಕ್ಕಂಥ ರಾಜ, ಆತನ ಮಗ ಕಂಸ. ಉಗ್ರಸೇನ ಎಂಬತಕ್ಕಂಥ ರಾಜನ ಮಗ ಕಂಸ. ಆ ಕಂಸನ ವಧೆಗಾಗಿ ಜನಿಸಿದ್ದು ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮ. ಆದರೆ ಕಂಸರಿಗೂ ದೇವಕಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ, ಅಣ್ಣ ತಂಗಿಯರ ಬಾಂಧವ್ಯ ಇತ್ತಲ್ಲ, ಅದು ಹೇಳ್ತಿರೋದು. ಇನ್ನು ಇಂತಹ ಒಂದು ಬಾಂಧವ್ಯದಲ್ಲಿ ಅದರಲ್ಲೂ ವಾಸುದೇವ ಎಂಬತಕ್ಕಂಥದ್ದು, ದೇವಕಿಯ ಪತಿ ವಾಸುದೇವನ ಆ ವಿಶೇಷವಾಗಿರ್ತಕ್ಕಂತಹ ಆ ದಂಪತಿಗಳ ಪುತ್ರನೇ ಶ್ರೀಕೃಷ್ಣ ಪರಮಾತ್ಮ. ಆದರೆ ತಂಗಿ ಮೇಲಿರ್ತಕ್ಕಂತಹ ಪ್ರೀತಿ ಅಪಾರ ಕಂಸನಿಗೆ ಇದ್ದಂತಹ ಆ ತಂಗಿ ಮೇಲಿದ್ದಂತಹ ಪ್ರೀತಿ, ತಂಗಿಗೆ ಮದುವೆ ಕಾಲ, ಮದುವೆ ದಿಬ್ಬಣವನ್ನು ಹೊರಡಿಸ್ತಾ ವಸುದೇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ ದೇವಕಿನ. ಅದಾದ ನಂತರ ಕಂಸ ಜೊತೆಯಲ್ಲಿ ಕೂತ್ಕೊಂಡು ಭಾವ ಜೊತೆಗೆ ತಂಗಿ ಜೊತೆಗೆ ಕಂಸ 3 ಜನ ಒಂದಷ್ಟು ದೂರ ಪರಿಕ್ರಮಿಸ್ತಿರ್ತಾರೆ. ಒಳ್ಳೆಯ ಕಾರ್ಯಕ್ರಮ. ಮದುವೆ ಆದ ನಂತರ ಒಂದು ದಿಬ್ಬಣದ ಕಾರ್ಯಕ್ರಮ, ಒಂದು ಪ್ರೊಸೆಷನ್ ಹೊರಡ್ತಾರೆ. ಆ ಸಮಯದಲ್ಲಿ ಒಂದು ಸುದ್ದಿ ಕಿವಿಗೆ ಬೀಳುತ್ತೆ, ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟತಕ್ಕಂತಹ ಮಗು 8ನೇ ಮಗು, ಆ ಮಗುವಿನಿಂದಲೇ ನೀನು ಹತ್ಯೆ ಅಂತ. ಕಂಸನಿಗೆ ಬೆವರು ಕಿತ್ಕೊಳ್ಳುತ್ತೆ. ನನ್ನನ್ನು ಸಂಹಾರ ಮಾಡತಕ್ಕಂತಹ ಶಿಶು ನನ್ನ ಕುಟುಂಬದಲ್ಲೇ ನನ್ನ ತಂಗಿ ಹೊಟ್ಟೆಯಲ್ಲೇ ಹುಟ್ಟುತ್ತಾ? ಅಲ್ಲಿವರೆಗೂ ಇದ್ದಂತಹ ಆ ಬಾಂಧವ್ಯ ಇತ್ತಲ್ಲ, ಆ ಬಾಂಧವ್ಯ, ಆ ಪ್ರೀತಿ ವಿಶ್ವಾಸಕ್ಕೆ ಕೊರತೆನೇ ಇಲ್ಲ. ಅಣ್ಣ ತಂಗಿಯರಲ್ಲಿ ಅಂತಹ ಒಂದು ಬಾಂಧವ್ಯ ಇತ್ತು, ಅಷ್ಟು ಬಾಂಡಿಂಗ್ ಇತ್ತು, ಒಬ್ಬರು ನೋಡೊಬ್ಬರು ಬಿಟ್ಟು ಬದುಕ್ತಿರಲಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸ ಇರತಕ್ಕಂಥವ್ರು ಯಾವಾಗ ಕಂಸನ ವಧೆ ಆಗುತ್ತೆ, ಕಂಸನಿಗೆ ನಿನಗೆ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಗೊತ್ತಾಗ್ಬಿಡುತ್ತೋ, ಆ ವಿಶೇಷವಾದಂಥ ಆ ಸುದ್ದಿ ಕಿವಿಗೆ ಬೀಳುತ್ತೋ, ಬಿದ್ದ ಮರುಕ್ಷಣ ಹಿಂದಲೇ ತನ್ನ ಖಡ್ಗವನ್ನು ತೆಗೆದು ಆ ಒಂದು ತಂಗಿನ ಸಹಿತ ಆತ ಹತ್ಯೆ ಮಾಡಲಿಕ್ಕೆ ಮುಂದಾಗ್ಬಿಡ್ತಾನೆ. ಯಾವಾಗ ತಂಗಿನ್ನೇ ತಾನು ಸಾಯಿಸಲಿಕ್ಕೆ ಮುಂದಾಗ್ಬಿಡ್ತಾನೋ ಆಗಷ್ಟೇ ಮದುವೆ ಆಗಿರ್ತಕ್ಕಂಥ ವಸುದೇವ ಆಲೋಚನೆ ಮಾಡ್ತಾನೆ, ಅಯ್ಯೋ ಈಗಷ್ಟೇ ನಮ್ಮ ಮದುವೆ ಆಯಿತು, ನನ್ನಿಂದ ನಾನು ಮದುವೆ ಆಗಿದ್ದರಿಂದ ತಾನೇ ನಿಮಗೆ ಈ ತರಹ ಸಮಸ್ಯೆ ಅಂತ ಆತ ಹೇಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಆಗ ದೇವಕಿ ಹೇಳ್ತಾಳೆ, ನೀನು ನನ್ನನ್ನು ಸಾಯಿಸ್ತಕ್ಕಂಥದ್ದೇ ಕರೆಕ್ಟು, ಅವ್ರು ನನ್ನ ಮದುವೆ ಆಗಿದ್ದ ತಪ್ಪಿಗೆ ಅವ್ರಿಗೆ ಯಾಕೆ ಈ ಶಿಕ್ಷೆ? ಆದರೆ ಭಾವ ಹೇಳ್ತಾನೆ, ವಸುದೇವ ಹೇಳ್ತಕ್ಕಂಥದ್ದು, ನನ್ನನ್ನು ಸಾಯಿಸಿದ್ರೆ ನಿನ್ನ ತಂಗಿ ವಿಧವೆ ಆಗಿಬಿಡ್ತಾಳೆ, ಜೊತೆಗೆ
ನಾನು ಈಗ ಮದುವೆ ಆಗಿದ್ದರಿಂದ ತಾನೇ ಇಷ್ಟೆಲ್ಲ ಸಮಸ್ಯೆ. ನಮಗೆ ಹುಟ್ಟುವಂಥ ಸಂತಾನ ಹುಟ್ಟಿದ ಮರುಕ್ಷಣ ನಿನ್ನ ವಶಕ್ಕೆ ಕೊಟ್ಬಿಡ್ತೀವಿ, ನಿನ್ನ ವಶಕ್ಕೆ ಕೊಡ್ತೀವಿ. ಯಾವುದೇ ಮಗುವಿನಿಂದಲೂ ನಿಮಗೆ ತೊಂದರೆ ಆಗದಿದ್ದಂಥ ರೀತಿ ನಿನ್ನ ತೀರ್ಮಾನ ಏನಾದರೂ ಮಾಡು, ಪರವಾಗಿಲ್ಲ ಅಂತಕ್ಕಂಥ ಮಾತನ್ನು ದೇವಕಿ ಮತ್ತು ವಸುದೇವರು ಹೇಳ್ತಾರೆ. ಅದೇ ಪ್ರಕಾರ ಅದೇ ಕರಾರನ್ನು ನಡೆಸ್ಕೊಂಡು ಹುಟ್ಟಿದ ಪ್ರತಿ ಮಕ್ಕಳನ್ನೂ ಕಂಸನಿಗೆ ತಂದು ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹುಟ್ಟಿದ ಪ್ರತಿ ಮಕ್ಕಳು ಕಂಸನ ಜವಾಬ್ದಾರಿಯಲ್ಲೇ ಬರ್ತಿರುತ್ತೆ. ಆದರೆ ಕಂಸನಿಗೆ ಆ ಮೊದಲು ಹುಟ್ಟಿದಂತಹ ಮಕ್ಕಳನ್ನು ಕಂಸ ಯೋಚನೆ ಮಾಡ್ತಾನೆ, 8ನೇ ಮಗುವಿಂದ ನನಗೆ ತೊಂದರೆ ಆಗ್ತಕ್ಕಂಥದ್ದು, 8ನೇ ಮಗು ಹುಟ್ಟೋ ತನಕ ನಾನು ಯಾಕೆ ಈ ಮಕ್ಕಳನ್ನು ಹೊಡೆದು ಸಾಯಿಸ್ಲಿ, ಅಥವಾ ಈ ಮಕ್ಕಳಿಗೆ ನಾನು ಯಾಕೆ ತೊಂದರೆ ಕೊಡಲಿ ಅಂತ ಬಿಟ್ಕೊಂಡು ಮುಂದೆ ನಡೀತಿರ್ತಾನೆ. ಹೀಗೆ 4 ಆಯಿತು, 5 ಆಯಿತು. ಆಗ ಅದೇ ಮಾರ್ಗದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ನೋಡಿ ಕಂಸನ ನೋಡಿ ಆಶೀರ್ವದಿಸಿ, ಕಂಸನಲ್ಲಿರ್ತಕ್ಕಂತಹ ನೋವು ಪ್ರತಿ ಕ್ಷಣ ಪ್ರತಿಯೊಂದು ಕಾಲದಲ್ಲೂ ನೋವಿದ್ದೇ ಇರುತ್ತೆ. ಒಂದೊಂದು ಮಗು ಜನ್ಮವಾದಾಗೂ ನೋವಿದೆ. ಹಾಗೆ ಆತನಿಗೆ ಮರೆಯೋಕ್ಕಾಗದಂತಹ ನೋವು ಎದುರುಗಡೆ ತಲೆಯಲ್ಲಿ ಕೂತ್ಕೊಂಡಿತ್ತು. ಅದನ್ನೇ ನಾರದ ಮಹರ್ಷಿಗಳ ಮುಂದಿಟ್ಟ. ಆದರೆ ನಾರದ ಮಹರ್ಷಿಗಳು ಆಲೋಚನೆ ಮಾಡಿದ್ರು, ಈ ಭೂಮಿ ಭಾರ ಜೊತೆಗೆ ಇರ್ತಕ್ಕಂಥ ಸಮಸ್ಯೆಗಳು, ಪ್ರತಿಯೊಬ್ಬ ಮನುಷ್ಯ, ಒಂದು ದೇವತಾ ಮನುಷ್ಯ ಉದಯೋನ್ಮುಖನಾದರೆ ಸಮಾಜ ಉದ್ಧಾರ ಆಗುತ್ತೆ. ಒಬ್ಬ ರಾಕ್ಷಸತ್ವ ಇರ್ತಕ್ಕಂತಹ ಮನುಷ್ಯ ಇದ್ದರೆ ಇಡೀ ಪರಿಸರ ಹಾಳಾಗತ್ತೆ. ಇಂತಹ ಪರಿಸ್ಥಿತಿನಲ್ಲಿ ಭಗವಂತನಾದಂಥ ಮಹಾವಿಷ್ಣು ಬೇಗ ಅವತರಿಸಬೇಕು. ಈ ಭೂವಿನಲ್ಲಿ ಇರ್ತಕ್ಕಂಥ ಕಷ್ಟಗಳು, ಕಾರ್ಪಣ್ಯಗಳು, ದೋಷಗಳು, ಜೊತೆಗೆ ಈ ರಾಕ್ಷಸತ್ವ ಎಂಬತಕ್ಕಂಥದ್ದು ದೂರ ಆಗಬೇಕು. ಇದು ದೂರ ಆಗಬೇಕಂದ್ರೆ ನಾವೆಲ್ಲರೂ ಸಹಿತ ಭಗವಂತನಲ್ಲಿ ಮೊರೆ ಹೋಗಬೇಕು. ಆ ಕಾಲ ಬೇಗ ಸನ್ನಿಹಿತವಾಗಬೇಕು. ಆ ಸನ್ನಿಹಿತವಾದರೆ ಭಗವಂತನಿಗೆ ಕೋಪ ಬರುವಂಥ ರೀತಿ ಈತ ನಡ್ಕೊಳ್ಬೇಕು. ಇವು ನಡ್ಕೊಳ್ಬೇಕಾದ್ರೆ ಈಗ ಹುಟ್ಟಿರ್ತಕ್ಕಂಥ ಮಕ್ಕಳು, ಆತ ನಾರದ ಮಹರ್ಷಿ ಒಂದು ಮಾತು ಹೇಳ್ತಾನೆ, ಕಂಸ 8ನೇ ಮಗು ಅಂತ ನೀನು ನಿರ್ಲಕ್ಷ್ಯ ಮಾಡ್ಕೊಂಡಿದ್ಯಾ, ಅಕಸ್ಮಾತು ಆ ಹುಟ್ಟಿರ್ತಕ್ಕಂಥ ಮಕ್ಕಳಲ್ಲೇ ಆ ಶಕ್ತಿ ಬಂದ್ಬಿಟ್ರೆ ಆಗ ನಿನ್ನ ಸಮಸ್ಯೆ ಏನಾಗುತ್ತೆ, ನಿನ್ನ ಪರಿಸ್ಥಿತಿ ಏನು, ಈ ಚಿಂತನೆಯನ್ನು ಮುಂದುವರಿಸ್ತಾರೆ. ಹಾಗೂ ಸಹಿತ ಆಲೋಚನೆ ಮಾಡ್ತಾನೆ, ಇಲ್ಲ 8ನೇ ಮಗು ಎಂಬತಕ್ಕಂಥದ್ದಿದೆ ಅಲ್ವಾ, ಅದರಿಂದ ನನಗೆ ದೋಷ ಅಂದಾಗ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಭಗವಂತನಲ್ಲಿ ಮೊರೆ ಹೋಗ್ತಾರೆ. ದೇವಾನುದೇವತೆಗಳೆಲ್ಲರೂ ಮೊರೆ ಹೋಗ್ತಾರೆ. ಮೊದಲು ಶಿವನ ಸಾನ್ನಿಧ್ಯಕ್ಕೆ ಬರ್ತಾರೆ, ಇರ್ತಕ್ಕಂಥ ಸಮಸ್ಯೆ ಹೇಳ್ತಾರೆ. ಅದಕ್ಕೆ ಮಹಾವಿಷ್ಣುವಿನೇ ಸಾಧ್ಯ ಅಂತ ಹೇಳ್ತಾರೆ. ಅದಾದ ನಂತರ ಬ್ರಹ್ಮಲೋಕಕ್ಕೆ ಬರ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ಹೇಳೋ ಮಾತು ವಿಷ್ಣುವಿನಿಂದಲೇ ಸಾಧ್ಯ ಅಂತ. ಆಗ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಗರ್ಭಾಶ್ರಮದಲ್ಲಿ ಅಂದರೆ 8ನೇ ಮಗುವಾಗಿ ಜನನವಾಗ್ತಕ್ಕಂಥದ್ದು, ನನ್ನ ಅವತಾರದಲ್ಲಿ ಇನ್ನೊಂದು ಅವತಾರ ಕೃಷ್ಣನ ಅವತಾರ ಬರುವಂಥದ್ದಿದೆ, ಆ ಅವತಾರದಲ್ಲಿ ಇರ್ತಕ್ಕಂಥ ಕಷ್ಟಗಳೆಲ್ಲವೂ ದೂರ ಆಗುತ್ತೆ, ಭೂಮಂಡಲ ಎಲ್ಲವೂ ಶಾಂತಿ ನೆಮ್ಮದಿಯುತವಾಗಿರುತ್ತೆ ಅಂತ ಆ ಭೂತಾಯಿ ಪಡ್ತಿರ್ತಕ್ಕಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನೆಲ್ಲವೂ ಸಹಿತ ಅರಿತು 8ನೇ ಮಗುವಾಗಿ ಜನಿಸ್ತಕ್ಕಂಥದ್ದೇ ಶ್ರೀಕೃಷ್ಣ ಪರಮಾತ್ಮ. ಯಾವಾಗ ಭಗವಂತ ಆ ಶ್ರೀಕೃಷ್ಣ ಪರಮಾತ್ಮ ಮಗು ಜನನವಾಗುತ್ತೋ ನೋಡಿ, ಕೃಷ್ಣ ಜನಿಸ್ತಕ್ಕಂಥದ್ದು ಸಹಿತ ಕಾರಾಗೃಹದಲ್ಲೇ. ಕಾರಾಗೃಹ ಅಂದರೆ ಜೈಲಿನ ಸೆರವಾಸ. ಏಕೆಂದರೆ ಇವರಿಬ್ಬರು ದಂಪತಿಗಳನ್ನ ಆಚರಣೆ ಬಿಟ್ಟಿಲ್ಲ ಕಂಸ. ಗಂಡ ಹೆಂಡತಿಯನ್ನಿಬ್ಬರನ್ನೂ ಒಂದು ಕೋಣೆಯಲ್ಲಿ ಇಟ್ಟುಬಿಟ್ಟಿದ್ದಾನೆ. ಹುಟ್ಟೋ ಪ್ರತಿ ಮಕ್ಕಳನ್ನು ಅವರು ವಶಕ್ಕೆ ತಗೊಳ್ತಾ ಇದ್ದಾನೆ. ಹಾಗೆ ಹುಟ್ಟಿದಂತಹ ಕೃಷ್ಣ ಜೈಲಲ್ಲಿ ಹುಟ್ಟುತ್ತಾನೆ. ಹುಟ್ಟಿದ ಮರುಕ್ಷಣ ವಸುದೇವ ಆ ಯೋಚನೆ ಮಾಡ್ತಾನೆ. ಆದರೆ ಒಂದು ಅದೃಷ್ಟ ಎಂಬಂತೆ, ಏಕೆಂದರೆ ಹುಟ್ಟಿರೋದೇ ಒಂದು ದೈವಶಕ್ತಿ, ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾದಂತಹ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಅವತಾರ ಹುಟ್ಟುಕೊಂಡಿದೆ. ಆ ಕೃಷ್ಣ ಹುಟ್ಟಿದ ಮರುಕ್ಷಣ ಅಲ್ಲಿರ್ತಕ್ಕಂಥ ಆ ಒಂದು ಬಂದಿಖಾನೆಯಲ್ಲಿ ಇರ್ತಕ್ಕಂಥ ಸಮಸ್ತರು ಯಾರು ರಕ್ಷಣೆ ಮಾಡ್ತಿರ್ತಾರಲ್ಲ, ಅದನ್ನು ಸೇವಕರು, ರಕ್ಷಕರು, ಅವರು ಎಲ್ಲರಿಗೂ ಸಹಿತ ನಿದ್ದೆ ಮಂಪರು ಬಂದ್ಬಿಡುತ್ತೆ. ನಿದ್ದೆ ಮಂಪರು ಬರುತ್ತೆ. ಜೊತೆಗೆ ಆ ನಿದ್ದೆ ಮಂಪರು ಬಂದಾದ ನಂತರ ಆಟೋಮೆಟಿಕ್ಕಾಗಿ ಎಲ್ಲ ಕದಗಳು ಓಪನ್ ಆಗುತ್ತೆ, ಎಲ್ಲ ಬಾಗಿಲು ಓಪನ್ ಆಗಿ ಜೋರಾಗಿ ಧಾರಾಕಾರವಾದಂತಹ ಮಳೆನೂ ಸುರಿಯಕ್ಕೆ ಶುರುವಾಗುತ್ತೆ. ಹಾಗೆ ಇಲ್ಲಿಂದ ಈ ಒಂದು ಆಸ್ಥಾನದಿಂದ ಮತ್ತೊಂದೆಡೆ ಕೃಷ್ಣನ ಕರ್ಕೊಂಡು ಹೋಗಬೇಕು. ಮತ್ತೊಂದೆಡೆ ಕೃಷ್ಣನ ಕರ್ಕೊಂಡೋಗಿ ಬೇರೆ ಕಡೆ ಕೃಷ್ಣ ಬೆಳಿಬೇಕಾಗತ್ತೆ. ಕೃಷ್ಣನ ಆ ಅಭಿವೃದ್ಧಿ ಬೆಳವಣಿಗೆ ಬೇರೆ ಕಡೆ ಆಗೋದ್ರಿಂದ ಇಲ್ಲಿಂದ ಈ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ, ಅದಕ್ಕೋಸ್ಕರ ಇವತ್ತಿಗೂ ಹೇಳಬೇಕಂದ್ರೆ ಈ ಕಾರಾಗೃಹದಲ್ಲಿ ಒಂದು ಹಿನ್ನೆಲೆಯೂ ಇದೆ. ಆದರೆ ಅಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು, ಕಲಿಸುವಂತಹದ್ದು, ಜ್ಞಾನ ಇರ್ತಕ್ಕಂಥದ್ದು ಬಹಳಷ್ಟು ಅಂತಲೂ ಹೇಳ್ತಾರೆ. ಇರಲಿ, ಏನೇ ಆದರೂ ಕೃಷ್ಣ ಹುಟ್ಟಿದಂಥ ಸ್ಥಳ ಕಾರಾಗೃಹದಿಂದ ಕೃಷ್ಣನ ನಿಧಾನಕ್ಕೆ ಆಚೆ ಕರ್ಕೊಂಡು ಬಂದಿದ್ದಾಯಿತು. ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಸ್ವಾಮಿಯನ್ನು ಬುಟ್ಟಿಯಲ್ಲಿ ಮಲಗಿಸ್ಕೊಂಡು ಅದನ್ನು ಆಚೆ ತೊಗೊಂಡು ಬರಬೇಕಾದ್ರೆ, ಮಗುನ ಕರ್ಕೊಂಡು ಬರಬೇಕಾದ್ರೆ ಧಾರಾಕಾರವಾದಂಥ ಮಳೆ, ಆ ಮಳೆಯನ್ನು ಜೋರಾಗಿ ಬರ್ತಿದೆ. ಆದರೆ ಸ್ವಾಮಿ ಮಳೆಯಲ್ಲಿ ನೆನೀತಲ್ಲ. ಅದರ ಮರುಕ್ಷಣ ಎಷ್ಟೇ ಆದರೂ ಆದಿಶೇಷ, ಶೇಷಶಯನ, ಮಹಾವಿಷ್ಣು ಸದಾಕಾಲ ಹಸುವ ಒಂದು ವಿಶೇಷವಾಗಿರ್ತಕ್ಕಂಥ ಆ ಶೇಷಶಯನದಲ್ಲೇ ಮಲಗ್ತಕ್ಕಂಥವು. ಅಲ್ಲಿ ಆದಿಶೇಷ ಸಹಿತ ಬಂದು ಸ್ವಾಮಿಯ ಮೇಲ್ಭಾಗದಲ್ಲಿ ಕೊಡೆಯ ಆಕಾರದಲ್ಲಿ ನಿಲ್ತಾನೆ. ಹರಿತಿರ್ತಕ್ಕಂತಹ ನದಿ, ಜೋರಾಗಿ ಬರ್ತಿರ್ತಕ್ಕಂತಹ ಮಳೆ, ಪ್ರವಾಹ ಬಂದಂಗೆ ಬರ್ತಾ ಇದೆ ಮಳೆ. ಆ ಬರ್ತಿರ್ತಕ್ಕಂತಹ ಆ ಮಳೆಯಲ್ಲೂ ಸಹಿತ ಒಂದು ವಿಶೇಷತೆ ಇದೆ. ಹರಿದು ಬರ್ತಿರ್ತಕ್ಕಂಥ ಆ ಜಲಕ್ಕೂ ಸಹಿತ ಒಂದು ತೃಪ್ತಿ ಏನೆಂದರೆ ಆ ಮಹಾವಿಷ್ಣುವಿನ ಪಾದವನ್ನು ಸ್ಪರ್ಶಿಸಬೇಕು ಎಂಬತಕ್ಕಂಥದ್ದು. ಮಹಾವಿಷ್ಣುವಿನ ಪಾದವನ್ನು ಸ್ಪರ್ಶಿಸಬೇಕು ಎಂಬತಕ್ಕಂಥ ಆಸೆಯಿಂದ ಹರಿದು ಬರ್ತಿರ್ತಕ್ಕಂಥ ಧಾರಾಕಾರ ಬರ್ತಿರ್ತಕ್ಕಂಥ ಜಲ ಪ್ರಳಯವೇ ಆಗ್ತಿದ್ದೇನೆ ಎಂಬಂಥ ರೀತಿಯಲ್ಲಿ
ಬರ್ತಾ ಇದೆ. ಅದರಲ್ಲಿ ವಸುದೇವ ತನ್ನ ತಲೆಯ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಬುಟ್ಟಿಯಲ್ಲಿಟ್ಟುಕೊಂಡು ಮುಂದೆ ನಡೀತಿದ್ದಾನೆ. ಆದರೆ ಮಗು ಉದ್ದಾಗಾತ್ರ, ಜೊತೆಗೆ ಆ ಪಾದಗಳನ್ನು ಸ್ವಾಮಿ ಬುಟ್ಟಿಯಿಂದ ಪಾದಗಳನ್ನು ಹೊರಗಡೆ ಹಾಕಿದ್ರಿಂದ ಹರಿದು ಬರ್ತಿರ್ತಕ್ಕಂಥ ಆ ಜಲ ಸ್ವಾಮಿಯ ಪಾದವನ್ನು ಮುಟ್ಟಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಎಷ್ಟು ದೂರ ಅಂದರೆ ಅಷ್ಟು ಉದ್ದಾಗಾತ್ರ ಇರ್ತಕ್ಕಂಥ ವ್ಯಕ್ತಿ ಸಹಿತ ಆ ಸರೋವರವನ್ನು ದಾಟಬೇಕಾದ್ರೆ ದಾಟುವ ಮಾರ್ಗ ಮಧ್ಯದಲ್ಲಿ ಸ್ವಾಮಿಯ ಸೊಂಟದಿಂದ ಹಿಡಿದು ಎದೆ ಭಾಗದಿಂದ ಹಿಡಿದು ಕುತ್ತಿಗೆ ಭಾಗ ಬಂದು ಸ್ವಾಮಿನೇ ಮುಳುಗ್ತಿದ್ದಾನೆ, ವಸುದೇವನೇ ಮುಳುಗ್ತಿದ್ದಾನೆ ಎಂಬತಕ್ಕಂಥ ರೀತಿಯಲ್ಲಿ ಸ್ವಾಮಿಯ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿ ಹೋದ್ಲಂತೆ ಆ ತಾಯಿ. ಹೀಗೆ ಒಂದೊಂದು ಸಹಿತ ವಿಶೇಷವಾಗಿರ್ತಕ್ಕಂಥ ಕತೆ. ಈ ಕೃಷ್ಣನ ಕಥೆಯಲ್ಲಿ ಸಾಕಷ್ಟು ಇದೆ. ಹಾಗೆ ಪುರಂದರದಾಸರು ಎಲ್ಲರೂ ಸಹಿತ ಪ್ರತಿಯೊಬ್ಬ ದಾಸವರ್ಣಿಯರು ಸಹಿತ ಕೃಷ್ಣನ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇವತ್ತಿಗೂ ಸಹಿತ ಕನಕನ ಕಿಂಡಿ ಎಂಬತಕ್ಕಂಥದ್ದಿದೆ ನೋಡಿ. ಕನಕದಾಸರು ಅಲ್ಲಿ ಪ್ರಾರ್ಥನೆ ಮಾಡಿದ್ರಿಂದ ಭಗವಂತ ಇದ್ದಂಥ ಆ ದೃಷ್ಟಿ ಯಾವ ಭಾಗದಲ್ಲಿ ಪ್ರತಿಷ್ಠಾಪನೆ ಆಗಿತ್ತೋ ಅದರ ಪ್ರತಿಭಾಗದಲ್ಲಿ ಬಂದು ದರ್ಶನವನ್ನು ಕೊಟ್ಟಂಥದ್ದಿದೆ. ಹಾಗಾಗಿ ಇವತ್ತಿಗೂ ಸಹಿತ ಆ ನವರಂಧ್ರಗಳಲ್ಲಿ 9 ರಂಧ್ರಗಳಲ್ಲಿ ಕೃಷ್ಣನ ನೋಡುವಂತಹ ಭಾಗ್ಯ ಇದೆ. ಆದರೆ ನೋಡುವಂಥವ್ರು ತಾವೆಲ್ಲ ಏನು ಮಾಡ್ತೀರಿ, ಕೃಷ್ಣ ದರ್ಶನಕ್ಕೆ ಉಡುಪಿಗೆ ಹೊರಟ್ರೆ ಆ ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಒಂದು ರಂಧ್ರದಲ್ಲಿ ಮಾತ್ರ ನೋಡಿ ನೀವು ಚಲಿಸ್ಬಿಡ್ತೀರಿ. ಅದಲ್ಲ, ಉಡುಪಿಗೆ ಹೋದರೆ ಪ್ರತಿಯೊಬ್ಬರು ಆ 9 ರಂಧ್ರಗಳಲ್ಲೂ ಭಗವಂತನ ದರ್ಶನ ಮಾಡಬೇಕಂದ್ರೆ 9 ರಂಧ್ರಗಳಲ್ಲಿ ನೀವು ದರ್ಶನ ಮಾಡಿದ್ರೆ ಮಾತ್ರ ಅದರ ಫಲ ಅಂತ ಹೇಳ್ತಾರೆ. ಅಂದರೆ ಕೃಷ್ಣನ ನೋಡಲಿಕ್ಕೆ ವೈಭವೀಪೂರಿತವಾಗಿರ್ತಕ್ಕಂಥ ಶ್ರೀಕೃಷ್ಣನ ಹತ್ತಿರದಿಂದ ನೋಡುವ ಭಾಗ್ಯ ಎಲ್ಲರಿಗೂ ಇದೆ ನಿಜ. ಆದರೆ ಒಂದೊಂದು ರಂಧ್ರಗಳಲ್ಲಿ ನೋಡಿದಾಗಲೂ ಸಹಿತ ಒಂದೊಂದು ಕಿಂಡಿಗಳಲ್ಲಿ ನೋಡಿದಾಗಲೂ ಭಗವಂತನ ಒಂದು ವಿಶೇಷವಾದಂಥ ಅಲಂಕಾರ ಇದೆ. ಅಷ್ಟೇ ಅಲ್ಲ, ಆತನ ದೃಷ್ಟಿ ಆ 9 ರಂಧ್ರಗಳಲ್ಲಿ ನಾವು ನೋಡಿದಾಗ ನಮ್ಮ ಜಾತಕಗಳಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಅದಕ್ಕೆ ಅದನ್ನ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಸಿಗುವ ಸಾನ್ನಿಧ್ಯ ಅಂದರೆ ಅದು ಉಡುಪಿ ಕ್ಷೇತ್ರ, ಶ್ರೀಕೃಷ್ಣ ಕ್ಷೇತ್ರ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯನ್ನು ಕಣ್ತುಂಬಿಸ್ಕೊಂಡು ನಮ್ಮ ಜಾತಕಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಳ್ತಕ್ಕಂಥದ್ದು ಅಂತಹ ಚೈತನ್ಯ ಸ್ವರೂಪ ಉಡುಪಿಯ ಶ್ರೀಕೃಷ್ಣ. ಅಂತಹ ಕೃಷ್ಣನ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ಇವತ್ತು ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ಮುಂದಿನ ಭಾಗದಲ್ಲಿ ಒಂದಷ್ಟು ರಾಶಿಫಲವನ್ನು ತಿಳ್ಕೊಂಡು ಅದಾದ ನಂತರ ಪುಟ್ಟ ಪುಟಾಣಿ ಕೃಷ್ಣನ ನಾವು ಬರಮಾಡಿಕೊಳ್ಳೋಣ. ಒಳ್ಳೆಯದಾಗಲಿ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಈಗಾಗಲೇ ನೋಡ್ತಿದ್ದೀರಿ, ನಮ್ಮ ಸ್ಟುಡಿಯೋದಲ್ಲಿ ಪುಟಾಣಿ ಮಕ್ಕಳೆಲ್ಲ ಕೃಷ್ಣ ರಾಧರಾಗಿ ಆಗಮಿಸಿದ್ದಾರೆ. ಗುರುಜಿ, ನಾನು ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತೇನೆ. ಆದರೆ ಈ ಪುಟ್ಟ ಪುಟಾಣಿ ಮಕ್ಕಳಲ್ಲಿರ್ತಕ್ಕಂಥ ಈ ರಾಧಾಕೃಷ್ಣರನ್ನು ನೋಡೋದಕ್ಕೆ ಅದರ ಆನಂದವೇ ಬೇರೆ. ಓಹೋ, ಆ ಕೃಷ್ಣನಿಗೊಂದು ಇಲ್ಲಿರ್ತಕ್ಕಂಥದ್ದು ಏನಾದ್ರು ಒಂದು ಕೊಡಮ್ಮ, ಚಕ್ಲಿ, ಉಂಡೆ, ಬೆಣ್ಣೆ ಒಂದು ಬಿಟ್ಟು ಬೇರೆ ಏನಾದ್ರು ಕೊಡು. ಇಲ್ಲ, ಬೆಣ್ಣೆ ಕೊಟ್ರೆ ನಮ್ಮ ಬಟ್ಟೆಗೆ ಹಚ್ತಾನ ಅವನು. ಇರ್ಲಿ. ಓಹೋ, ಆನಂದ. ಇರ್ಲಿ ಇರ್ಲಿ. ಏನ್ ನಿನ್ನ ಹೆಸರು ಮಗು? ಅವನ ಹೆಸರು ಏನಂತೆ? ಒಂದು ಚಾಕ್ಲೇಟ್ ಬೇಕಷ್ಟೇ ಈಗ. ಚಾಕ್ಲೇಟ್ ಆಯ್ತು. ಇರ್ಲಿ ಇರ್ಲಿ. ಕೃಷ್ಣ ಜನ್ಮಾಷ್ಟಮಿ ಮಕ್ಕಳೆಲ್ಲವ ಮನೆ ತುಂಬ. ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಸಹಿತ ಇವತ್ತು ರಾರಾಜಿಸ್ತಾ ಇದ್ದಾರೆ. ಮಕ್ಕಳೆಲ್ಲ ಇಷ್ಟು ಜನ ಮಕ್ಕಳನ್ನೆಲ್ಲರೂ ಸಹಿತ ಕರೆತಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅದ್ಧೂರಿತವಾಗಿ, ಯಾಕೆಂದರೆ ಪ್ರತಿನಿತ್ಯ ಒಂದು ಗಾಂಭೀರ್ಯದಲ್ಲಿ ನಡೀತಕ್ಕಂತಹದ್ದಿರುತ್ತೆ. ಗಾಂಭೀರ್ಯದಲ್ಲಿ ನಡೀತಕ್ಕಂತಹ ಅನುಷ್ಠಾನಗಳನ್ನು ತಾವು ವೀಕ್ಷಣೆ ಮಾಡಿದಿರಿ. ಅದರ ಜೊತೆಗೆ ಇವತ್ತಿನ ದಿವಸ ನಡೀತಿರ್ತಕ್ಕಂತಹ ಕೃಷ್ಣ ಜನ್ಮಾಷ್ಟಮಿಯ ಈ ವಿಶೇಷವಾಗಿರುವ ಕಾರ್ಯಕ್ರಮವನ್ನು ನಡೆಸೋದು ಅಂದರೆ ಒಂದು ಆನಂದವೇ ಸರಿ. ಯಾಕೆಂದರೆ ಮಾತಾಡ್ತಾ ಆಡ್ತಾ ನಮ್ಮ ಗಮನ ಮಕ್ಕಳ ಮೇಲೆ ಹೋಗುತ್ತೆ. ಅದಕ್ಕೇನಾದ್ರು ಒಂದು ತಿನ್ಲಿಕ್ಕೆ ಕೊಡಮ್ಮ. ಆ ಕೃಷ್ಣನಿಗೊಂದು ಚಕ್ಲಿ ಕೊಡಿ. ಅವನು ಹುಷ ಅಂತ ನನಗೆ ಬಿಸಾಕ್ಬಿಡ್ತಾನೆ. ಉಂಡೆ ಕೊಡು. ಉಂಡೆ ಕೌಂಟಿಂಗ್ ಇದೆ. ಉಂಡೆನೂ ಬೇಡ. ಓಲೆ ಬೆಣ್ಣೆ ಆದ್ರೂ ತೋರ್ಸಮ್ಮ. ಡ್ಯಾಡಿ ಇಲ್ಲ, ಮಮ್ಮಿ ಇಬ್ರು ಯಾರಾದ್ರೂ ಒಬ್ರು ಬಂದ್ರೆ ಬೇಕು. ಇರ್ಲಿ, ಸಂತೋಷ. ರಾಶಿ ಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ಓ, ಇದೇನೋ ಬಂತಲ್ಲ ಅದೃಷ್ಟಕ್ಕೆ ನೋಡಿ. ಹಿಂದಿನ ಕೃಷ್ಣನಿಗೆ ಚಕ್ಲಿ ಉಂಡೆ ಬೇಕು, ಈಗಿನ ಕೃಷ್ಣನಿಗೆ ಐಸ್ ಕ್ರೀಮು ಮತ್ತೆ ಏನ್ ಬೇಕು? ಚಾಕ್ಲೇಟ್ ಬೇಕು. ಇರ್ಲಿ. ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ಶ್ರೀನಿವಾಸ್ ಮಾತಾಡಪ್ಪ. ಈ ಮಕ್ಕಳ ಮಧ್ಯದಲ್ಲಿ ನೀನು ಮಗುವಾಗೆ ಮಾತಾಡಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀಂ ಉಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ.
ವಸುದೇವ ಸುತಂ ದೇವಂ ಕಂಸಚಾನೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕೃಷ್ಣರು, ಗೋಪಿಕೆಯರು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದಿದೆ. ಇಲ್ಲಿರ್ತಕ್ಕಂಥ ಎಲ್ಲಾ ಕೃಷ್ಣರಿಗೂ ಗೋಪಿಕೆಯರಿದ್ದಾರೆ. ಆದರೆ ಇವತ್ತಿನ ದಿವಸ ಗುರುಗಳು ನನ್ನನ್ನು ಕೂಡ ಕೃಷ್ಣನ ಅವತಾರವನ್ನ ಮಾಡಿದ್ದಾರೆ. ಆದ್ರೆ ನಮ್ಗೆ ಯಾರೋ ಗೋಪಿಕೆಯರಿಲ್ಲ. ಇರ್ಲಿ, ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಅಲಂಕಾರವನ್ನು ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ರಾಜ್ಯದಲ್ಲಿರ್ತಕ್ಕಂಥವ್ರು, ದೇಶದಲ್ಲಿ ಇವತ್ತಿನ ದಿವಸ ಬಹಳ ಸಂಭ್ರಮದಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿರ್ತಕ್ಕಂಥ ಕೃಷ್ಣರೆಲ್ಲರೂ ಕೂಡ ಅವರ ತಂದೆ ತಾಯಿನ ನೋಡಿ ಓಡೋಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಚಾಕ್ಲೇಟು, ಐಸ್ ಕ್ರೀಮ್, ಅದು ಇದು ಎಲ್ಲ ಕೊಡಬೇಕು. ಈಗಿನ ಕಾಲದ ಮಕ್ಕಳಿಗೆ ಅದಿದ್ರೇನೆ. ಯಾಕೆಂದ್ರೆ ಈಗಿನ ಕಾಲದ ಮಕ್ಕಳು ಎಲ್ಲಿ ಚಕ್ಲಿ ಉಂಡೆ ಏನೂ ತಿನ್ನೋದೇ ಇಲ್ಲ. ಎಲ್ರಿಗೂ ಚಾಕ್ಲೇಟ್ ಬೇಕು. ಎಲ್ಲರಿಗೂ ಕೂಡ ಕೃಷ್ಣನ ಸಂಪೂರ್ಣ ಅನುಗ್ರಹ ಸಿಗಲಿ. ಇವತ್ತಿನ ದಿವಸ ಸಾಕಷ್ಟು ಕಡೆ ಕೃಷ್ಣನ ದೇವಸ್ಥಾನದಲ್ಲಿ ನೋಡಬೇಕು. ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಇರ್ತಕ್ಕಂಥದ್ದು ಇರುತ್ತೆ. ಎಲ್ಲಾ ಕಡೆನೂ ಕೂಡ ಚಿಕ್ಕವರಿಂದ ದೊಡ್ಡವರ ತನಕ ಕೃಷ್ಣನ ವೇಷವನ್ನು ಧರಿಸಿ ಎಲ್ಲರೂ ಕುಣಿತಕ್ಕಂಥದ್ದಾಗ್ಲಿ, ಹಾಡಿಗೆ ನೃತ್ಯವನ್ನ ಮಾಡತಕ್ಕಂಥದ್ದಾಗ್ಲಿ, ಸಂತೋಷದಿಂದ ಆಚರಿಸ್ತಕ್ಕಂಥ ಒಂದು ಹಬ್ಬ ಅಂದ್ರೆ ಅದು ಕೃಷ್ಣ ಜನ್ಮಾಷ್ಟಮಿ. ಇವತ್ತಿನ ದಿವಸ ನಾಡಿನ ಸಮಸ್ತ ಜನರಿಗೂ, ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ನಾವು ಕೂಡ ಕಾರ್ಯಕ್ರಮದಲ್ಲಿ ಕೃಷ್ಣನಿಗೆ ಒಂದು ಸಣ್ಣ ಪೂಜೆಯನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಅಲ್ಲೇ ಕೂತ ಜಾಗದಲ್ಲೇ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ನಾಡಿನಲ್ಲಿರ್ತಕ್ಕಂಥ ಸಮಸ್ತರಿಗೂ ಕೂಡ ಒಳ್ಳೇದಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಮಕ್ಕಳು ಮೈಕ್ ಹಿಡಿದು ರೆಡಿಯಾಗಿದ್ದಾರೆ. ಒಂದಿಷ್ಟು ಮಾತಾಡ್ಸೋಣ. ಮಗು, ನಿನ್ನ ಹೆಸರು ಹೇಳಮ್ಮ. ಮಾತಾಡುತ್ತ ಕೀರ್ತಿ. ಕೀರ್ತಿ. ಅಪ್ಪನ ಹೆಸರೇನು? ದತ್ತು. ಸರಿಯಾಗಿ ಪೂರ್ತಿ ಹೇಳಬೇಕು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಅಮ್ಮ ಕರೆದಾಗ ನೀನ್ ಕರಿಬಾರ್ದು. ಅಮ್ಮ ಮನೇಲಿ ಹಾಗೇನ ಕರೆಯೋದು? ದತ್ತು ಬಾಯಿಲಿ ಅಂತಾರ? ಅಮ್ಮ ಏನಂತಾರೆ? ರೀ ಅಂತಾರ? ಅವಳು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ನೀನ್ ನಿಮ್ಮಪ್ಪನ ಏನ್ ಕರಿತೀಯ? ಅಪ್ಪ ಅಂತ್ಯ, ಡ್ಯಾಡಿ ಅಂತ್ಯ? ಅಪ್ಪ. ಅಪ್ಪ ಅಂತಾನೆ ಅನ್ಬೇಕು. ಅದೇ ಒಳ್ಳೇದು. ಅಪ್ಪನ ಹೆಸರು ಪೂರ್ತಿ ಹೇಳು. ದತ್ತು ಎಂ ಪತ್ತರ್. ಈಗ ಕರೆಕ್ಟ್ ಆಯ್ತು. ನಿಮ್ಮೂರು ಯಾವುದು? ಬೆಂಗಳೂರು. ನಿಮ್ಮ ಹುಟ್ಟೂರು ಹೇಳಬೇಕು. ಅಜ್ಜಿ ತಾತ ಇರೋದಿಲ್ಲಿ. ಯಾರು ಬೆಂಗಳೂರು ಬಂದ್ರು ಬೆಂಗಳೂರು ಹೆಸರೇ ಹೇಳ್ತೀರಿ. ನಿಮ್ಮ ಕುಲ, ನಿಮ್ಮ ಹಿಂದಿರ ಅಂದ್ರೆ ನಿಮ್ಮ ತಾತ ಮುತ್ತಾತ. ನಿಮ್ಮ ತಾತ ಎಲ್ಲಿರೋದು? ಹುಬ್ಳಿ. ಮತ್ತೆ ನಮ್ಮ ಹುಬ್ಳಿ. ಅದಕ್ಕೆ ನಾನು ಮಾತಾಡ್ಸಿದ್ದು. ನೀನ್ ನಮ್ಮೂರಿನ ಹುಡುಗಿ, ಹುಬ್ಳಿ. ಒಳ್ಳೇದಾಯ್ತು. ಆ ಮಗು ಕೊಡು ಮೈಕ್ ಕೊಡು. ಓ, ಇದು ಆಟ ಪಾಠಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಮೈಕು ಮಾತಾಡಿ. ನಿನ್ನ ಹೆಸರೇನು? ಶ್ರೀಕಾ. ಜೋರಾಗಿ ಹೇಳ್ಬೇಕು. ಏನ್ ನಿನ್ನ ಹೆಸರು? ಮೈಕ್ ಇಟ್ಕೋ. ಇಲ್ಲಿ ಇಟ್ಕೋ. ಮೈಕ್ ಹತ್ರ ಇಟ್ಕೋ. ಏನ್ ನಿನ್ನ ಹೆಸರು? ಮಾತಾಡು ಪುಟ್ಟ. ಮಾತಾಡಲ್ವಾ? ಇಟ್ಕೊಳ್ಳ. ಮಾತಾಡು. ಮಾತಿಲ್ಲ. ಆ ಹಿಂದೆ ಹಾಯ್. ಮಾತಾಡು. ನಿನ್ನ ಹೆಸರೇನು? ಚೈತನ್ಯ. ಚೈತನ್ಯ. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾರೆ. ಜೀ ಕನ್ನಡದಲ್ಲಿದೆಯಾ? ಏನ್ ಅಪ್ಪನ ಹೆಸರು? ರಾಜು ಹುನ್ಸೇನ್. ರಾಜು ಹುನ್ಸೇನ್. ಹುಣ್ಸೇನ್. ಹುಣ್ಸೇನ್. ರಾಜು. ರಾಜು ಹುಣ್ಸೇನ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಅವಳು ಕೊಡು. ಅವಳಂತೂ ಒಳ್ಳೆ ಸರ. ಆ ಸರ ನನಗೆ ಕೊಡ್ತೀಯಾ? ಒಂದ್ ದಿವಸ ಸರ ಹಾಕೊಂಡು ಕೂತ್ಕೋತೀನಿ. ಚೆನ್ನಾಗಿದೆ. ಹೇಳು, ನಿನ್ನ ಹೆಸರೇನು? ರಮ್ಯಾ. ರಮ್ಯಾ. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ನೀವು ಅಕ್ಕ ತಂಗಿರಾ? ನಿಮ್ಮ ತಂದೆ ಹೆಸರು ಹೇಳು. ಅಂಜಪ್ಪ. ಆಯ್ತು, ಒಳ್ಳೇದಾಗ್ಲಿ. ಆ ಮಗುಗೆ ಏನ್ ನಿನ್ನ ಹೆಸರು? ಮಾನ್ವಿ. ಮಾನ್ವಿ. ಚೆನ್ನಾಗಿದೆ. ನೀನೇನು ಓದ್ತಾ ಇದೀಯಾ? ನಾನು 5th ಸ್ಟ್ಯಾಂಡರ್ಡ್. ಈಗ ನಾನೇ ಯೋಚನೆ ಮಾಡ್ಬೇಕು ಇವ್ರನ್ನ ಏನ್ ಕೇಳಲಿ ಅಂತ. 5th ಸ್ಟ್ಯಾಂಡರ್ಡಾ? ಒಳ್ಳೇದಾಗ್ಲಿ. ನಿಗೊಂದು ಹಾಡು ಬರುತ್ತಾ? ನಿಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ. ಈ ಶಾಲೆನೂ ಇಲ್ಲ, ಎಲ್ಲ ಈ ಕೋವಿಡ್ ಇಂದ ಮನೆಗಳಿಂದ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಮೆರುಗಿನ ಬಗ್ಗೆ ಅಟ್ಲೀಸ್ಟ್ ಒಂದು ಪಾಠ ಪ್ರವಚನವೂ ಇಲ್ಲ. ಹೇಳು, ನಿನಗೇನು ಬರುತ್ತೆ? ಏನಾದ್ರು ಒಂದು ರೈಮ್ಸು? ಅದು 5ನೇ ಕ್ಲಾಸ್ ಮಗು ಅಂದರೆ ಏನಾದ್ರು ಇರಬೇಕಲ್ಲ. ಇರಲಿ, ಪರವಾಗಿಲ್ಲ. ಮೈಕು ನಮ್ಮದು. ಐ ಮಗು ಕೊಡು. ಗುರುಜಿ, ಇಲ್ಲೇ ವಿರಾಮ ನಂತರ ಮಾತಾಡ್ಸೋಣ. ಮತ್ತೆ ವಿರಾಮ ಏನಮ್ಮ ಇಷ್ಟು ಬೇಗ ವಿರಾಮ ಬಂದ್ಬಿಟ್ರೆ? ಇರ್ಲಿ, ಒಳ್ಳೇದಾಗ್ಲಿ. ಗುರುಜಿ, ನಾವೆಲ್ಲ ಮಕ್ಕಳನ್ನ ಮಾತಾಡಿಸ್ತಾ ಇದ್ವಿ. ನಾನು ಹಾಗೆ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಎಲ್ಲ ಮಕ್ಕಳು ಮಾತಾಡ್ಸೋದು ಒಂದು ಖುಷಿ.
ಬಹುಶಃ ಇವ್ರ ವಯಸ್ಸಲ್ಲಿ ನಾವು ಅಷ್ಟೇ ಹೇಳ್ತಾ ಇದ್ದಿದ್ದು. ಆದರೆ ಏನೋ 4 ವಿದ್ಯೆ ಕಲ್ತ್ಕೊಂಡು ಇವತ್ತು ದೊಡ್ಡ ಆಸ್ಥಾನದಲ್ಲಿ ಕೂತ್ಕೊಂಡಿದ್ದೀವಿ. ಆದರೆ ಪುಟ್ಟ ಪುಟಾಣಿ ಮಕ್ಕಳ ಜೊತೆ ಸೇರಿದಾಗಲೇ ಅದರ ಆನಂದ. ಹಾಗಾಗಿ ಪ್ರತಿನಿತ್ಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಗಾಂಭೀರ್ಯದಲ್ಲಿ ನೋಡ್ತಿದ್ರಿ. ಇವತ್ತು ಮಕ್ಕಳ ಜೊತೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರಿ. ಪಾಪ ಎಲ್ಲ ಮಕ್ಕಳು ಅವರ ತಾಯಂದರು ನೋಡಿ, ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಆಸೆ ಏನಂದರೆ, ನನ್ನ ಮಗು ಬಾಲ್ಯದಿಂದಲೇ ಒಂದು ಎಲ್ಲರೂ ಪರಿಚಿತವಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಜೊತೆಗೆ ಏನು ಮಾಡಿದ್ರು ಮಕ್ಕಳಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಎಲ್ಲರಿಗೂ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕಂತೂ ಇಷ್ಟು ಜನ ತಾಯಂದರು ತಾವೆಲ್ಲರೂ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ. ಒಂದಷ್ಟು ಜನ ಮಕ್ಕಳಿಗೆ ಪೌಷ್ಟಿಕತೆ ಬೇಕು, ಜೊತೆಗೆ ಮಕ್ಕಳಿಗೆ ಕೀ ಕೊಟ್ಟಿಲ್ಲ, ಅದಕ್ಕೆ ಅವ್ರ ತಾಯಂದ್ರ ಜೊತೆ ಸೇರ್ಕೊಂಡಿದ್ದಾರೆ. ಇರಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿರತಕ್ಕಂತಹ ಎಲ್ಲ ಮಕ್ಕಳಿಗೂ ಶುಭವಾಗಲಿ, ಮಕ್ಕಳ ತಂದೆ ತಾಯಂದ್ರಿಗೂ ಶುಭವಾಗಲಿ. ಹಾಗೆ ನಮ್ಮ ವಾಹಿನಿಯಲ್ಲೇ ಕೆಲಸವನ್ನು ಮಾಡ್ತಾ ವಾಹಿನಿಯಲ್ಲಿ ಪ್ರತಿನಿತ್ಯ ಕಾಯಕವನ್ನು ಮಾಡ್ತಿರ್ತಕ್ಕಂತಹ ಅವರ ಮಕ್ಕಳಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ನಮ್ಮನೆ ಮಕ್ಕಳನ್ನು ನಾವು ಎಲ್ಲಿ ತೋರಿಸೋದು? ನಮ್ಮನೆ ಮಕ್ಕಳಿಗೆ ಒಂದು ಸ್ಥಾನ ಬೇಕಲ್ಲ, ನಮ್ಮನೆ ಮಕ್ಕಳಿಗೆ ಒಂದು ಆಸ್ಥಾನ ಬೇಕಲ್ಲ. ಆ ಆಸ್ಥಾನ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಜೀ ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಇದು ಭಾಗ್ಯ, ಇದು ಸಂತೋಷವೇ ಸರಿ. ಒಳ್ಳೇದಾಗ್ಲಿ. ನನ್ನ ಮುಂದೆ ಒಂದು ಮಗು ಮೈಕ್ ಇಟ್ಕೊಂಡು ರೆಡಿ ಇದೆಯಾ? ಮೈಕ್ ಕೊಡ್ಬೇಕಾ? ಹಾ, ಅವನು ಕೊಡಿ. ಏನು ಅವನ ಹೆಸರು? ನಿನ್ನ ಹೆಸರು ಹೇಳ್ಪುಟ. ಅವ್ಯಕ್ತ್. ಅವ್ಯಕ್ತ್. ತಗೋ ಮೈಕು, ಪರವಾಗಿಲ್ಲ, ನಾಚಿಕೆ ಪರವಾಗಿಲ್ಲ. ಅವನೇನೋ ಆವಾಗಲೇ ಬ್ರೇಕಲ್ಲಿ ಡೈಲಾಗ್ ಎಲ್ಲ ಬರುತ್ತೆ ಅಂತ ಹೇಳ್ತೀನಿ. ಹೌದಾ? ಹೇಳು ನೋಡೋಣ. ಏನ್ ನಿನ್ನ ಹೆಸರು? ಅವನಿಗೂ ಕೀ ಕೊಡ್ಬೇಕೇನೋ? ಏನಪ್ಪ ನಿನ್ನ ಹೆಸರು ಹೇಳು, ಜೋರಾಗಿ ಹೇಳು. ಅವ್ಯಕ್ತ್. ಅಪ್ಪ ಅಮ್ಮ ಹೆಸರು ಹೇಳು. ಕಾಮ ಸ್ಕೂಲ್. ಅಪ್ಪ ಅಮ್ಮ ಹೆಸರು ಹೇಳು. ಅಪ್ಪ ಹೆಸರು ಅಶ್ವಿನ್. ಅಮ್ಮ ಹೆಸರು ಅನ್ನು. ಎಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಅದೇ ಶಾಲೆ ನೋಡಿ, ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಗುರುಗಳಿಗೂ ಸಹಿತ ನಾನು ಹೇಳೋದಿಷ್ಟೇ, ಇವತ್ತು ಈ ಮಕ್ಕಳಲ್ಲಿರ್ತಕ್ಕಂಥ ಒಂದು ನ್ಯೂನತೆಯನ್ನು ಅರ್ಥ ಮಾಡ್ಕೊಳ್ಳಿ. ಕೇಳಿದಷ್ಟಕ್ಕಷ್ಟೇ ಉತ್ತರ ಆಗ್ತಾ ಇದೆ, ಆದರೆ ಸಂಸ್ಕಾರದ ಕೊರತೆ ತುಂಬ ಮಕ್ಕಳಲ್ಲಿ ಎದ್ದು ಕಾಣ್ತಾ ಇದೆ. ಕಾರಣ ಇದನ್ನು ಶಾಲೆಗಳಲ್ಲಿರ್ತಕ್ಕಂಥ ಟೀಚರ್ಸು ಸರಿಯಾಗಿ ಪಾಠ ಕಲಿಸ್ಬೇಕು. ಹಿಂದೆ ಮಕ್ಕಳಿಗೆ ಕೀರ್ತನೆಗಳು, ದೇವರ ನಾಮಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬಾಂಧವ್ಯ, ಒಂದು ಬಂಧುತ್ವ, ಮಕ್ಕಳ ಆಟಪಾಟಿಕೆಗಳೆಲ್ಲವೂ ಇತ್ತು. ಈ ಹಳದು ಕೋವಿಡ್ ಅಂತ ಬಂದು ಮಕ್ಕಳನ್ನ ಮನೆಯಲ್ಲಿ ಕೂಡ ಹಾಕ್ಬಿಟ್ಟು ಒಂಥರ ಬಹಳ ಹಿಂಸೆ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಯಾವುದೂ ಸರಿಯಾದಂಥ ರೀತಿಯಲ್ಲಿಲ್ಲ. ಮಕ್ಕಳು ಏನು ಕೇಳ್ತಾರೋ ಅಷ್ಟು ನೀರು ಬೇಕು, ಊಟ ಬೇಕು. ಇದನ್ನೇ ಹೊರಗಡೆ ಕರ್ಕೊಂಡೋಗಿ ಮಾರ್ಕೆಟ್ಗೆ, ಅಲ್ಲಿ ಸುತ್ತಮುತ್ತ 100 ಬಗ್ಗೆ ಮಾತಾಡ್ತಾರೆ. ಆದರೆ ಮನೆಯಲ್ಲಿ ಕೇಳುವಂಥ ಮಾತುಗಳು 1-2 ಮಾತಿಗೆ ನಿಂತು ಹೋಗ್ತಾ ಇದ್ದಾರೆ. ಕಾರಣ ಆ ಮಕ್ಕಳಿಗೆ ಈ ಒಂದು ಜ್ಞಾನದ ಕೊರತೆ ತುಂಬ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಆ ಒಂದು ಗುರುಗಳು ಸರಿಯಾದಂಥ ರೀತಿ ಇನ್ನು ಮುಂದಾದರೂ ಇಂಥ ಪುಟ್ಟ ಪುಟಾಣಿ ಮಕ್ಕಳನ್ನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕಾಗಿ ಮಕ್ಕಳನ್ನು ಸಾಧ್ಯವಾದಷ್ಟು ಮಾತಾಡಿಸ್ತಾ ಇರಬೇಕು. ಮನೇಲಿ ಪೋಷಕರು ಅಷ್ಟೇ, ಸಾಧ್ಯವಾದಷ್ಟು ಮೊಬೈಲ್ಗಳನ್ನ ಕಿತ್ತೆಸರಿ. ಮೊಬೈಲ್ಗಳನ್ನು ಯಾವ ಮಕ್ಕಳ ಕೈಲೂ ಕೊಡಬೇಡಿ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವರ ಜೀವನ ಹಾಳು ಮಾಡಬೇಡಿ. ನಿಮ್ಮ ಕೆಲಸಕ್ಕೋಸ್ಕರ, ನಿಮ್ಮ ಕಾರ್ಯವೈಖರಿಗೋಸ್ಕರ, ನಿಮ್ಮ ಜೀವನದ ಯಾವುದೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟುಬಿಟ್ಟು ಅವ್ರನ್ನ ಒಂದು ಹುಚ್ಚರನ್ನಾಗಿ ಮಾಡಿ ಕೂಡಿಸ್ತಾ ಇರ್ತೀರಿ. ಇದು ತುಂಬ ಜನ ಮನೆಗಳಲ್ಲಿ ನಡೀತಾ ಇದೆ. ಬಹುಶಃ ಇವತ್ತಿಗೆ ಈ ಕ್ಷಣಕ್ಕೆ ಈ ಮಾತು ಬೇಕೋ ಬೇಡೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಕೆಲವು ಮಕ್ಕಳನ್ನ ನಾನು ನೋಡಿದಾಗ ಈ ಕ್ಷಣಕ್ಕೆ ಅವ್ರ ಮೊಬೈಲ್ ಕೊಡಲಿ, ಅವ್ರ ಮುಖದಲ್ಲಿ ಮಂದಹಾಸ ನೋಡಿ. ನಾವು ಮೊಬೈಲ್ ಕಿತ್ಕೊಂಡು ಅವ್ರು 1.5 ಅವರ್ ಕೂಡಿಸೋದು ಬಹಳ ಕಷ್ಟವಾಗ್ತಾ ಇದೆ. ಅಂದರೆ ತುಂಬ ಮನೆಗಳಲ್ಲಿ ಮೊಬೈಲ್ಗೆ ಐಕ್ಯವಾಗಿರ್ತಕ್ಕಂಥವ್ರು, ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಕ್ಕಂಥ ಮಕ್ಕಳಿದ್ದಾರೆ. ಅವರ ಜೀವನ ಹಾಳಾಗ್ತಾ ಇದೆ. ಅವರು ಸುಂದರವಾದಂತಹ ಆ ಬೆಳವಣಿಗೆಯ ಕಣ್ಗಳು, ಆ ಕಣ್ಗಳಲ್ಲಿ ಆ ಶಕ್ತಿ ಕಳ್ಕೊಳ್ತಾ ಇದ್ದಾರೆ. ಮೆಮೊರಿ, ಜ್ಞಾಪಕ ಶಕ್ತಿ ಹೋಗ್ತಾ ಇದೆ. ಹಿಂದೆ ಎಲ್ಲ ಮೊಬೈಲ್ ಇರಲಿಲ್ಲ. ಮನೇಲಿರ್ತಕ್ಕಂಥ 20 ಜನದ ಮೊಬೈಲ್ ನಂಬರ್ ನಮ್ಮ ತಲೆಯಲ್ಲಿತ್ತು. ಇವತ್ತು ಮೊಬೈಲ್ ಕೈಲಿರೋದ್ರಿಂದ ಕಟ್ಕೊಂಡು ಹೆಂಡತಿ ನಂಬರು ಇರೋದಿಲ್ಲ, ತಂದೆ ತಾಯಿ ನಂಬರು ಗೊತ್ತಿರಲ್ಲ. ಅಪ್ಪಿ ತಪ್ಪಿ ಅದರ ಮೊಬೈಲ್ ಕಳೆದೋದ್ರೆ ತೊಂದರೆ ಆಗುತ್ತೆ ಅಂತ ನಾನು ಒಂದು ನಂಬರ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋ ಮಟ್ಟಿಗೆ ಬಂದಿದ್ದೀವಿ ನಾವು, ಅಲ್ವಮ್ಮ? ಅದರಿಂದ ಇವೆಲ್ಲ ಸಮಸ್ಯೆ ಆಗಬಾರ್ದು. ಇರಲಿ, ಮಗು ಕೈಲಿ ಹಾಡು ಹೇಳಿಸ್ತೀನಿ ಅಂದ್ರಿ. ಹಾಡು ಹೇಳ್ತೀಯ ನೀನು? ಏನಾದ್ರು ಮಾತಾಡು. ಡೈಲಾಗ್ ಹೇಳ್ತೀಯಾ, ಹಾಡು ಹೇಳ್ತೀಯಾ? ಏನ್ ಬರುತ್ತೆ ನಿಂಗೆ? ಬೆಳಿಗ್ಗೆ ಟಿಫನ್ ಮಾಡಿದ ಬರ್ತಿತ್ತು, ಇವಾಗ ಮರ್ತೋಯ್ತು. ತೇಜ್ ಆ ಥರ. ಇರಲಿ, ನಮ್ಮ ಕಂಗನ ಮಾತಾಡ್ತಾಳೆ. ಮಾತಾಡು ಚಿನ್ನ. ನಿನ್ನ ಹೆಸರೇನು? ಕಂಗನ. ಕಂಗನ. ಹಾಂ, ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಮೈಕ್ ಹತ್ರ ಇಟ್ಕೊಂಡಿದ್ಯಾ? ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಬಹುಶಃ ಇವರಪ್ಪ ಎಲ್ಲ ಮೈಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕಾ? ಹೇಳಮ್ಮ, ನಿನ್ನ ಹೆಸರು ಹೇಳು. ಕಂಗನ. ಅಪ್ಪ ಹೆಸರೇನು? ರವಿಕುಮಾರ್. ರವಿಕುಮಾರ್. ಅಮ್ಮ ಹೆಸರು? ಇಂದ್ರ. ಇಂದ್ರ. ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರನ್ನೂ ಕೇಳ್ಬೋದಾಗಿತ್ತು. ನೀನ್ ಏನ್ ಹೇಳ್ತೀಯ? ಹಾಡು ಹೇಳ್ತೀಯಾ? ಹಾಡು ಬರುತ್ತಾ? ನಿಂಗೆ ಏನ್ ಬರುತ್ತೆ ಹೇಳು. ಬರಲ್ವಾ? ಡೈಲಾಗ್ ಬರುತ್ತಾ? ಹೇಳು, ಒಂದು ಡೈಲಾಗ್ ಹೇಳು.
ಮಾತಾಡು, ಜೋರಾಗಿ ಮಾತಾಡು. ಸ್ಟಾರ್ಟ್ ಮಾಡು. ನೀನ್ ಮಾಡಿದ್ರೆ ಗಲಾಟೆ, ನಾನ್ ಮಾಡಿದ್ರೆ ದಂಡಯಾತ್ರೆ. ನೀನ್ ಮಾಡಿದ್ರೆ ಗಲಾಟೆ, ನಾನ್ ಮಾಡಿದ್ರೆ ಗಲಾಟೆ. ನೀನ್ ಮಾಡಿದ್ರೆ ಗಲಾಟೆ. ಹಾ, ದಂಡಯಾತ್ರೆ. ಸರಿಯಾದ ಡೈಲಾಗ್ ಹೇಳೋದು. ಹಂಗೂ ಹಿಂಗೂ ತಿರುಗಿಸಿ ನನಗೆ ತಗೊಂಡ್ಬರ್ತಾ ಇದ್ದ. ಇನ್ನೊಂದು ಮಾತುಗಳ ಹತ್ರ ಆಡ್ಸಲ್ಲ ನಾನು. ಪಕ್ಕ ಕೊಟ್ಬಿಡು ಮೈಕ್ನ. ಇನ್ನೊಂದ್ಸತಿ ಹೇಳಿ. ನೀವು ಮಾಡಿದ್ರೆ ನೀನ್ ಮಾಡಿದ್ರೆ ಗಲಾಟೆ, ಗಲಾಟೆ. ನಾನ್ ಮಾಡಿದ್ರೆ ದಂಡಯಾತ್ರೆ. ಹೇಳು ಮಗು, ನಿನ್ನ ಹೆಸರೇನಪ್ಪ? ಜಿಶಾಂತ್. ಜಿಶಾಂತ್. ಅಲ್ಲಿ ನೋಡು, ಕ್ಯಾಮರಾ ನೋಡ್ಕೊಂಡೇ ಮಾತಾಡು. ಹಾ, ಹೇಳು. ನಿನ್ನ ಹೆಸರು? ಜಿಶಾಂತ್. ಅಪ್ಪ ಹೆಸರು? ಮಂಜುನಾಥ್. ಓ, ಭಾರಿ ಜೋರಾಗಿದ್ದಾನೆ ಇವನ್ನೆಲ್ಲ. ಶಿವಮೊಗ್ಗ ಕೂಡ ಇರಬೇಕು. ಬೆಳಿಗ್ಗೆನೆ ಬಹುಶಃ ನೈವೇದ್ಯ ಆಯ್ತಾ? ಮನೇಲಿ ಏನ್ ಕೊಟ್ರು ಅಮ್ಮ? ಏನ್ ಮಾಡಿದ್ರಿ ಇವತ್ತು? ಏನ್ ಪ್ರಸಾದ ಇವತ್ತು ಮನೆಯಲ್ಲಿ? ಟಿಫನ್ ಏನು? ಟಿಫನ್ ಮಾಡಿಲ್ಲ. ಮಾಡಿಲ್ಲ. ನಾವು ಕೊಡ್ತೀವಿ ನೋಡು. ಅವಲಕ್ಕಿ ಇದೆ. ಸ್ಮೈಲ್ ಬಂದಿಲ್ಲ. ಹಾ, ನಗ್ನಗ್ತಾ ಹೇಳು. ಎಲ್ಲಿ ಓದ್ತಾ ಇದೆಯಾ ನೀನು? ಅಕ್ಷರ. ನಿಂಗೆ ಏನಾರು ಹಾಡು ಅದೇನೋ ಬರುತ್ತಾ? ಓಲಿ ದೇವ್ರ ಪ್ರಾರ್ಥನೆ, ಕೀರ್ತನೆ, ಭಜನೆ. ನಿಮ್ಮ ಮನೆ ದೇವ್ರ ಹೆಸರೇನು? ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಅಪ್ಪ ಅಮ್ಮ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಿ ನಿನ್ನ? ಇತ್ತೀಚೆಗೆ ಅವ್ರ ಅಪ್ಪ ಎಲ್ಲೂ ಟ್ರಿಪ್ಪೇ ಕರ್ಕೊಂಡು ಹೋಗಿಲ್ಲ. ಅಲ್ಲಿ ಕೊಡು, ಮೈಕ್ ಅಲ್ಲಿ ಕೊಡು, ಅವಳು ಕೊಡು. ನಿನ್ನ ಹೆಸರು ಹೇಳಮ್ಮ. ನೂತನ. ನೂತನ. ಅಪ್ಪ ಹೆಸರು? ರಘುನಾಥ. ಓ, ಇವಳು ಸ್ಮೈಲ್ ಜೋರು. ಇವಳು ಯಾವುದೋ ಒಳ್ಳೆ ಟ್ಯಾಬ್ಲೆಟ್ ಹಾಕ್ಬಿಟ್ಟಿದ್ರೆ ಬೆಳಗ್ಗೆನೆ. ನೀನು ಏನು ಓದಿದ್ಯಾ? ಏನು ಓದ್ತಾ ಇದೆಯಾ? ABCD. ಸಾಕು, ನೀನು ABCD ಓದು, ನಾನು ಆ ಈ ಓದ್ಕೊಂಡಿರ್ತೀನಿ. ಚೆನ್ನಾಗಿದೆ. ನಿನಗೆ ಹಾಡು ಬರುತ್ತಾ? ನಿಮ್ಗೆ ಯಾರಿಗೂ ಹಾಡು ಬರಲ್ಲ ಅಂದರೆ ಆಮೇಲೆ ನಾನು ಮ್ಯೂಸಿಕ್ ಹಾಕ್ತೇನೆ. ಡ್ಯಾನ್ಸ್ ಮಾಡಬೇಕು. ಯಾವ ಹಾಡು ಬೇಕು ನಿಮಗೆ ಹೇಳಿ ನೋಡೋಣ. ಯಾವ ಮ್ಯೂಸಿಕ್ ಬೇಕು? ಎಲ್ಲರೂ ಡ್ಯಾನ್ಸ್ ಆಡೋದು ಯಾವ ಮ್ಯೂಸಿಕಲ್ಲಿ ಆಡ್ತೀರಿ? ಯಾವ ಹಾಡು ಬೇಕು ನಿಮಗೆ? ಸಂಗೀತ ನಂಬಾಡಿ. ಏನಂದೆ? ಯಾವುದು? ಎಲ್ಲೂ ನನಗೂ ತಲೆಗೆ ಹತ್ತಲ್ಲಮ್ಮ. ಇರ್ಲಿ, ನೀನು ಆ ಕಡೆ ಕೊಡು ಮೈಕ್ನ, ಅವಳು ಮಾತಾಡ್ಸೋಣ. ಏನು ಮಚ್ಚಿರ ನಿನ್ನ ಹೆಸರು? ತನಿಷಾ. ಅನಿಶಾ. ಏನು ಓದಿದ್ಯಾ? ಎಷ್ಟನೇ ಕ್ಲಾಸ್ ನೀನು? ಓಕೆ. ಅಪ್ಪ ಹೆಸರು? ಚೆನ್ನವೀರ್. ಆ ಮಗು ಕೊಡು. ಅದು ಮಾತಾಡತ್ತಾ? ಮಾತಾಡಿದ್ರೆ ನೀವು ಮಾತಾಡ್ಬೋದು. ನಿನ್ನ ಹೆಸರು ಹೇಳು ಚಿನ್ನ. ಅಚಿತ್. ಅಚಿತ್. ಅರ್ಷಿತ್. ಒಳ್ಳೇದಾಗ್ಲಿ. ರಕ್ಷಿತ್ ಇರ್ಲಿ. ರಕ್ಷಿತ್ಗೆ ಅಪ್ಪ ಅಮ್ಮ ಹೆಸರು ಕೇಳೋಕಿನ್ನ ರಕ್ಷಿತ್ಗೂ ಹಾಡು ಬರೋದು ಕಷ್ಟನೇ. ರಕ್ಷಿತನ ಆಮೇಲೆ ಡ್ಯಾನ್ಸಿಂಗ್ ಮಾಡೋಣ. ಹೇಳ್ತಾ ಶ್ಲೋಕ ಹೇಳಮ್ಮ. ಒಕ್ಕತುನ ಮಗಕಾಯ ಶೋತಿ ಕೂಜೆ ಶಮಪ್ಪಬ ನಿವ್ವಿ ನಮ್ಮು ಕುನ್ಮೇದೇವ ಷಡ್ವಕಾಯೇಶು ಷಡ್ವರ. ಓ, ಸೂಪರ್. ವಕ್ರತುಂಡ ಮಹಾಕಾಯ ಹೇಳಿ. ಅದಕ್ಕೆ ಹೇಳೋದು, ಕೀ ಕೂಡ ಅಮ್ಮ ಪಕ್ಕದಲ್ಲಿದ್ರೇನೆ. ಅಮ್ಮ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ. ಜಗತ್ತಿನಲ್ಲಿ ಅಮ್ಮ ಇಲ್ಲ ಅಂದ್ರೆ ಏನೂ ಇಲ್ಲ. ವಯಸ್ಸೆಷ್ಟೇ ಆಗಿರಲಿ, ಅಮ್ಮ ಒಬ್ಬಳು ಪಕ್ಕದಲ್ಲಿರಬೇಕು. ನಿನ್ನೆ ಒಬ್ಬರು ದಂಪತಿಗಳು ನನ್ನ ಹತ್ರ ಅವ್ರ ಸಮಸ್ಯೆ ಹೊತ್ತು ಬಂದಿದ್ರು. ಅವರ ಮಗನಿಗೆ ಬಹುಶಃ ಸಾಕಷ್ಟು ವಯಸ್ಸಾಗಿದೆ, ಆದರೆ ಮಗ ಒಂದು ಸಮಸ್ಯೆಯಲ್ಲಿದ್ದಾರೆ ಅಂತ ಆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾಳಲ್ಲ, ಆ ನೋವನ್ನ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಾತೃಮೂರ್ತಿಗೆ ಅಂತಹ ಒಂದು ಬೆಲೆ ನೋಡಿ. ಆ ಮಗುಗೆ ತಾಯಿ ಪಕ್ಕದಲ್ಲಿದೆ. ಚರಿತ್ರೆ ಎಲ್ಲ ಹೇಳುತ್ತೆ, ಹಾಡೆಲ್ಲ ಹೇಳುತ್ತೆ, ವಕ್ರತುಂಡ ಮಹಾಕಾಯ ಹೇಳುತ್ತೆ. ಈ ಮಕ್ಕಳಿಗೂ ಇನ್ನು ತಾಯಿಂದ್ರ ಪಕ್ಕದಲ್ಲಿ ಹಾಕ್ಬೇಕಾದ್ರೆ ನಾವು ಸೆಟ್ ದೊಡ್ಡದು ಹಾಕೋಬೇಕಾದ್ರೆ. ಕೃಷಿ ಮತ್ತೆ ಮುಂದಿನ ಭಾಗದಲ್ಲಿ ಮಾತಾಡ್ಸೋಣ. ಬ್ರೇಕ್ ಟೈಮ್ ಮಾತಾಡ್ಸೋಣ. ಇವತ್ತೆಲ್ಲ ಮಕ್ಕಳದೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಒಳ್ಳೇದಾಗ್ಲಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬರ್ತಾ ಇರತಕ್ಕಂತ ಆ ವಿಡಿಯೋನಲ್ಲಿ ನಮ್ಮ ಇವ್ರನ್ನ ನೋಡ್ತಾ ಇದ್ರಿ, ಗುಹಾ ಅವ್ರನ್ನ, ಅಮರ್ತ್ಯ ಗುಹಾ ಅವ್ರನ್ನ. ಈ ಕೃಷ್ಣನ್ ಅಲ್ಲಿ ನೋಡ್ತಾ ಇದ್ರಿ. ಈಗ ಈ ಕೃಷ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇರ್ಲಿ. ಈಗ ಸೆಟ್ಟಿಗೆ ಇನ್ನಷ್ಟು ಮಕ್ಕಳಿಗೆಲ್ಲ ಈ ಮಕ್ಕಳನ್ನೆಲ್ಲ ಸೇರಿಸಿ ಮಕ್ಕಳದೇ ಹಬ್ಬ. ಆದ್ರಿಂದ ವರ್ಷಕ್ಕೊಂದ್ಸತಿ ಕೃಷ್ಣ ಜನ್ಮಾಷ್ಟಮಿನ ಇನ್ನೂ ಅದ್ಧೂರಿತವಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ಒಳ್ಳೆ ಅವಕಾಶ ಮಾಡಬೇಕು ಮಕ್ಕಳಿಗೆಲ್ಲ. ಇಲ್ಲಿ ನೋಡು ಕೃಷ್ಣ ಇರ್ಲಿ. ಈಗ ಮಾತಾಡೋರು ಯಾರಿದ್ದೀರಿ? ನೆಕ್ಸ್ಟ್ ಇಲ್ಲಿ ಮಾತಾಡಮ್ಮ. ನಿನ್ನ ಹೆಸರು ಹೇಳಮ್ಮ. ಮೈಕ್ ತಗೋ ಪಾಪ. ಲಕ್ಷ್ಮಿನೇ ಎಲ್ಲ ಹಿಡ್ಕೋಬೇಕಾಗಲ್ಲ. ಹೇಳು. ಕಾವ್ಯ. ಅಪ್ಪ ಅಮ್ಮ ಹೆಸರು ಹೇಳು. ದತ್ತು ಜ್ಯೋತಿ. ಒಂದು ಹಾಡು ಬರುತ್ತಾ? ನಿಮ್ಮ ಶಾಲೆಯಲ್ಲಿ ಇದು ಹೇಳ್ತಾರಲ್ಲ, ಪ್ರೇಯರ್ ಏನು ಹೇಳುದು? ಇಂಗ್ಲಿಷ್. ಓ, ಇಂಗ್ಲಿಷ್ ಪ್ರೇಯರ್. ನಮಗೆ ಇಂಗ್ಲಿಷ್ ಬೇಡ. ಜಿ ಕನ್ನಡ, ಇದೊಂದು ಕನ್ನಡದಲ್ಲೇ ಬೇಕು. ಕನ್ನಡದ ಏನಾದ್ರು ಒಂದು ಹಾಡು ಹೇಳಿ ನೋಡೋಣ.
ಓಲಿ ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸು ಕಲ್ತಿಲ್ವಾ ನೀವು? ಡ್ಯಾನ್ಸ್ ಮ್ಯೂಸಿಕ್ ಆನ್ ಆದ ತಕ್ಷಣ ಆದ ತಕ್ಷಣ ಇದು ಶುರು ಮಾಡಿಬಿಡ್ತಾರೆ, ಅವಾಗ ಇದೆಲ್ಲ ತಟ್ಟೆ ಎತ್ತಬೇಕು ನಾವು. ಆಯ್ತು, ಒಳ್ಳೇದಾಗ್ಲಿ. ಇಲ್ಲಿ ಕೊಡಿ ಈ ಮೈಕ್. ಇಲ್ಲಿ ಮಕ್ಕಳಿದಾರಲ್ಲ ಇನ್ನ ಬೇರೆ. ಗುಹಾ ಶ್ಲೋಕ ಹೇಳ್ತಾನ ಗುರುಜಿ? ಹಾ? ಗಣಪತಿ ಶ್ಲೋಕ. ಗಣಪತಿ ಅವನು ಗಣಾನ ಅಂತ ಶುರು ಮಾಡ್ತಾನೆ. ಹೇಳಿದ್ರೆ ಕತೆ ಬೇರೆ. ಆಮೇಲೆ ಜೋರ್ ಹೇಳ್ಬೇಕು, ಜೋರ್ ಹೇಳು. ಗುರುಜಿ ಇಲ್ಲಿ ಇವಳು ಹೇಳ್ತೀನಿ ಅಂತ ಹೇಳ್ತಾ ಇದ್ಲು. ಹೌದಾ? ಹಾ, ಮೈಕ್ ಕೊಡಿ. ಅಲ್ಲಿ ಕೊಡಿ. ಇಲ್ಲಿ ಹೇಳಮ್ಮ. ತಂದೆ ನೀನು, ತಾಯಿ ನೀನು, ಬಂಡು ನೀನು, ಬಲಗ ನೀನು, ನೀನರನೆ ಮತ್ತ ಲಿಂಗದೇವ. ತುಂಬ ಸಂತೋಷ. ನಿನ್ನ ಹೆಸರು ಹೇಳು. ಟನಿಷಾ. ತನಿಷಾ. ಅಪ್ಪ ಹೆಸರು? ಚೆನ್ನವೀರ್. ಅಮ್ಮ ಹೆಸರು? ವಾಣಿ. ಒಳ್ಳೇದಾಗಿ, ಒಳ್ಳೇದಾಗಿ. ಅವಳು ಮಾತಾಡಲ್ವಾ? ನೀನು ಮಾತಾಡಲ್ವಾ? ನೀನು ಬದಲು ನಾನೇ ಮಾತಾಡ್ತೇನೆ, ಆಯ್ತಾ? ಓಕೆ. ಇಲ್ಲಿ ನಿಮ್ಮ ಮಗು ಮಾತಾಡತ್ತಾ? ಮಾತಾಡ್ಸಿ. ನಿನ್ನ ಹೆಸರು ಏನಪ್ಪ? ಗಗನ್. ಗಗನ್. ನೋಡಿ, ತಂದೆ ಆಗಲಿ ತಾಯಿ ಆಗಿರಲಿ, ಮಕ್ಕಳಾಗೋ ತನಕ ಅವರ ರಾಜ್ಯಭಾರ ಅವರಲ್ಲೇ ಪವರ್ ಇರುತ್ತೆ. ಒಂದು ಮಗು ಅಂತ ಆದಮೇಲೆ ಆ ಮಗುವಿನ ಬೆಳಕಿಗೆ ತರಲಿಕ್ಕೆ ತಂದೆ ತಾಯಿ ಇಬ್ಬರು ಸಹಿತ ತನ್ನ ತನವನ್ನು ತಾನು ಮರೆತು ಅವ್ರ ಮಕ್ಕಳಾಗ್ತಾರೆ. ಅದನ್ನು ನೋಡ್ಬೋದಾದ್ರೆ ಇಲ್ಲಿರ್ತಕ್ಕಂಥ ಪೇರೆಂಟ್ಸು ಅಲ್ವಮ್ಮ? ಫಸ್ಟು ಏನಿಂಥದಕ್ಕೆಲ್ಲ ಬರೋದೇ ಇಲ್ಲ. ಪ್ಯಾಂಟು ಶರ್ಟು ಹಾಕೊಂಡು ನಾನು ನಡೆಯೋ ರಾಜ್ ಟಿ ವಿನೇ ಬೇರೆ. ಒಂದು ಮಗು ಆದ ತಕ್ಷಣ ಆ ಮಗು ಬೆಳಕಿಗೆ ಬರಬೇಕಲ್ವ? ಆಗ ಇದೆಲ್ಲ ಸರಿ ಹೋಗ್ಬಿಡುತ್ತೆ. ಇರಲಿ, ಒಳ್ಳೇದಾಗಲಿ. ಹೇಳಮ್ಮ, ಮಾತಾಡಿ. ನಿನ್ನ ಹೆಸರೇನು? ಗಗನ್. ಗಗನ್. ನಿನ್ನ ಹೆಸರು? ಇದನ್ನು ಮಾತಾಡಲ್ವೇನಲ್ಲ? ಆರ್ಯ. ಆರ್ಯ. ಇದು ಅಕ್ಷಯ. ನಿಂತ್ಕೊಂಡು ನೋಡಿಸ್ಬೇಕಲ್ಲ ಅಕ್ಷಯ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓ, ಇದು ತಮಿಳ? ಹಾಂ, ಪಾಟು. ಅವರು ಪಾಡುಂಗ. ಕರೆಕ್ಟಾ? ಒಳ್ಳೇದಾಗಲಿ. ಮೈಕು ನಮಗೊಂಚೂರು ಕೊಡಿ ನೋಡೋಣ. ನಮ್ಮ ಈ ಮರಿನ ನಮ್ಮ ಅಮರ್ತ್ಯ ಗುಹನ್ ಒಂಚೂರು ಮಾತಾಡ್ಸೋಣ. ಅಮರ್ತ್ಯ, ಗಣಾನ ಅಂತ ಹೇಳಮ್ಮ. ಗಣಾನ ಅಂತ ಬಾ. ಇಲ್ಲ, ಇದಕ್ಕೂ ಇನ್ನು ಸ್ಟಾರ್ಟಿಂಗ್ ಟ್ರಬಲ್ಲು. ಇವ್ರಿಗೆಲ್ಲ ಬೇಕು ಇವಾಗ ಒಂದು ಮ್ಯೂಸಿಕ್ ಕೊಟ್ಟು ಒಂದು ಸ್ವಲ್ಪ ಇವ್ರನ್ನ ಮೈಂಡ್ ಫ್ರೆಶ್ ಮಾಡಿಬಿಡಬೇಕು ಡ್ಯಾನ್ಸಿಗೆ. ಟೈಮ್ ಬೇಕು ಸ್ವಲ್ಪ. ಈಗ ಒಂದು ಮ್ಯೂಸಿಕ್ ಹಾಕೊಂಡ್ವಾ ಅಥವಾ ಕೃಷ್ಣನ ಪ್ರಾರ್ಥನೆ ಮಾಡೋಣವಾ? ಸಮಯನೂ ಹೀಗಿದೆ, ಮೊದಲು ಪ್ರಾರ್ಥನೆ ಮಾಡಿಬಿಡೋಣ. ಒಂಚೂರು ಹೂವು ತಗೊಳ್ಳಿ. ಎಲ್ಲ ಮಕ್ಕಳಿಗೆ ಹೂ ಕೊಡಿ ಒಂಚೂರು. ಮಕ್ಕಳಿಗೆಲ್ಲ ಉಂಡೆ ಚಕ್ಲಿ ಮೇಲೆ ಗಮನ. ಎರಡು ಕೈ ಇಟ್ಕೊ. ಎಲ್ಲರೂ ಕೈ ಮುಗಿರಿ. ಮಕ್ಕಳೆಲ್ಲ ಜೋತ ಮಾಡಿ ಕೈ ಮುಗಿಬೇಕು. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಸ್ಸೈರಸಾದನಂ ಮಹಾಗಣಾಧಿಪತಯೇ ನಮಃ. ಎಲ್ಲರೂ ಗಣಪತಿನ ಪ್ರಾರ್ಥನೆ ಮಾಡಬೇಕು. ಮಕ್ಕಳೆಲ್ಲ ಕೈ ಮುಗಿರಿ. ಮಕ್ಕಳು ಕೈ ಮುಗಿಬೇಕು. ಪ್ರತಿ ದಿವಸ ನಾನು ಹೇಳೋದೆಲ್ಲ ಕೇಳಿಸ್ಕೊತಾ ಇದ್ದೀರಾ ಮಕ್ಕಳು? ಎಲ್ಲ ನನ್ನ ಕಡೆ ನೋಡಿ. ಪ್ರತಿದಿನ ಶಾಲೆಗೆ ಹೋಗ್ಬೇಕಾದ್ರೆ ರೆಡಿಯಾಗಿ ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ಮಾಡ್ತೀರೋ ಇಲ್ವೋ? ದೇವ್ರಿಗೆ ನಮಸ್ಕಾರ ಮಾಡ್ತೀರಿ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ಅಪ್ಪ ಅಮ್ಮ ನಮಸ್ಕಾರ ಆಮೇಲೆ ಮಾಡು ಅಂತೇಳಿ ನಿಮ್ಮನ್ನು ಕೈ ಹಿಡಿದು ಶಾಲೆಗೆ ಬಸ್ ಬಂತು, ಕಾರ್ ಬಂತು, ನಿಮ್ಮಪ್ಪ ರೆಡಿಯಾಗಿದ್ದಾರೆ ಅಂದಾಗ ಒಪ್ಕೋಬಾರ್ದು. ಫಸ್ಟು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ಆಮೇಲೆ ಶಾಲೆ ಬಸ್ ಹತ್ತಬೇಕು ಅಥವಾ ಅಪ್ಪನ ಜೊತೆ ಹೊರಡಬೇಕು. ಏನು ಮಾಡ್ತೀಯ? ಹಾಗೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಹೊರಡಬೇಕು ನೀವು. ನಾಳೆಯಿಂದ ಪ್ರತಿಯೊಬ್ಬರು ಈ ಮಕ್ಕಳೆಲ್ಲರೂ ಅದನ್ನೇ ಮಾಡಬೇಕು. ಬರೀ ಇಲ್ಲಿರೋ ಮಕ್ಕಳು ಮಾತ್ರ ಅಲ್ಲ, ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳಿಗೂ ಸಹಿತ ಇದನ್ನೇ ಹೇಳ್ಕೊಡ್ಬೇಕು. ತಂದೆ ಹೇಳಬೇಕು ತಾಯಿ ಪಾದಕ್ಕೆ ನಮಸ್ಕಾರ ಮಾಡು ಅಂತ, ತಾಯಿ ಹೇಳ್ಕೊಡ್ಬೇಕು ನಿಮ್ಮಪ್ಪನ ಕಾಲಿಗೆ ನಮಸ್ಕಾರ ಮಾಡು ಅಂತ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಶಾಲೆಗೆ ಹೊರಡಬೇಕು. ಇದನ್ನೇ ಪದ್ಧತಿ ಆಚರಣೆ ಕಳಿಸ್ಬೇಕು. ಕೃಷ್ಣ ಜನ್ಮಾಷ್ಟಮಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನು ತಂದೆ ತಾಯಿ ಗುರುಗಳು ಹಿರಿಯರು ಇವರಿಗೆ ಬೆಲೆ ಕೊಡೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಒಳ್ಳೇದಾಗ್ಲಿ. ಖಂಡಿತ ಪ್ರಾರ್ಥನೆ ಮಾಡೋದ್ರಲ್ಲಿದ್ರಿ. ಪ್ರಾರ್ಥನೆ ನೀವೆಲ್ಲ ಹೇಳ್ಕೊಡ್ಬೇಕೀಗ, ಯಾಕೆಂದ್ರೆ ಈಗೆಲ್ಲ ಮಕ್ಕಳ ಮೇಲೆ ಗಮನ ಆಗ್ಬಿಟ್ಟಿದ್ರಿಂದ ಎಲ್ಲರೂ ಗಣಪತಿನ ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ
ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ನಮಃ सरस्वदेवाजयभिर्वाजनीवते येनामविक्रियवतो वाग्देव्यै नमः। ओम सद्यो जातं प्रबध्यामि सद्यो जाताय वै नमो नमः। भवे भवेनाति भवे भवस्त्वमां भवोद्भवाय नमः। वामदेवाय नमो ज्येष्ठाय नमः श्रेष्ठाय नमो रुद्राय नमः कलविकरणाय नमो बलविकरणाय नमो बलाय नमो बलप्रमदनाय नमः सर्वभूतगमनाय नमो मनान्मनाय नमः। अघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। ईश्वर सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो। ओम सहस्रशीर्षा पुरुषः सहस्राक्ष सहस्रपाद सभवं विश्वदा भूत्वा अत्यदष्टदशाङ्गलं पुरुष एवेदकं सर्वं यद्भूतं यद्धव्यं तदामृतस्वस्येषानः एतावानस्य महिमा अजोऽध्यायागश्च पौरुषः पादोऽस्य विश्वाभूतानि त्रिपादस्य अर्जुन दिवे। ओम वसुदैव सुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं। ಜಗತ್ತಿನಲ್ಲಿ ಗುರುವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಕೃಷ್ಣಾಷ್ಟಮಿಯ ಈ ಶುಭ ದಿನದಂದು ಭಗವಂತನಿಗೆ ಪುಷ್ಪ ಸಮರ್ಪಣೆ ಮಾಡೋಣ. ಓಂ ಪುಷ್ಪಂ ಸಮರ್ಪಯಾಮಿ. ಓಂ ಪುಷ್ಪವಾನ್ ಪ್ರಜಾವಾನ್ ದಶಮಾನ್ ಭವತಿ. ಶ್ರೀಕೃಷ್ಣ ಪರಮಾತ್ಮನ ಪುಟ್ಟದಾದಂತಹ ಚಿಕ್ಕದಾಗಿ ಚೊಕ್ಕಟವಾಗಿ ಇಷ್ಟು ಜನ ಮಕ್ಕಳ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಸಣ್ಣದಾದಂತಹ ಒಂದು ವಿರಾಮ. ತಾವೆಲ್ಲರೂ ಮನೆಯಲ್ಲೇ ಕೂತು ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅದರಲ್ಲೂ ಇವತ್ತಿನ ಅದ್ಧೂರಿತವಾದಂಥ ಈ ಕಾಯಕದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರ ಮನೋಕಾಮನ ಸಿದ್ಧಿಯಾಗಲಿ. ಹಾಗೆ ಜಗದಃಪಿತರಂ ಮುಂದೆ ಪಾರ್ವತಿ ಪರಮೇಶ್ವರು ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮನೆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ಕೃಷ್ಣನ ಕಥೆಗಳನ್ನು ಕೃಷ್ಣನ ಬಾಲಲೀಲೆಗಳನ್ನು ಹೇಗಿರಬೇಕು ಎಂಬತಕ್ಕಂಥ ರಹಸ್ಯವನ್ನು ಹೇಳುವಂಥ ಕಾಯಕ ಎಲ್ಲರಿಗೂ ಆಗಲಿ, ಒಳ್ಳೆಯದಾಗಲಿ. ಹಾಗೆ ಆರತಿ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಧೂಪದೀಪ ನೈವೇದ್ಯ ಆಗಲಿ, ಕೃಷ್ಣನಿಗೆ ಕೊಡು, ಆರತಿ ಕುಡಿಲಿ. ಗೋವಿಂದ 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 ಗೋವಿಂದ. ಗೋ ಬಾಹು ಕಾಹೋರೋಪಾಧ ಉಚ್ಛೇದೆ ಬ್ರಾಹ್ಮಣೋऽस्य ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರೋ ತದಸ್ಯೇದ್ವೈಶ್ಯಃ
ಎಲ್ಲ ಮಕ್ಕಳಿಗೂ ಕೊಟ್ಟಾಯ್ತಾ? ಇನ್ನೊಂದು ಬೇಕಾ? ಅಲ್ಲೊಂದು ಎತ್ಕೋ, ಅದು ಕೊಡಿ. ಎಲ್ಲ ಮಕ್ಕಳಿಗೂ ಬಂದಿರುವ ಪ್ರತಿಯೊಬ್ಬ ಮಗುಗೂ ಕೃಷ್ಣನ ಬೊಂಬೆ. ಇನ್ನೊಂದು ಕೃಷ್ಣ ಇದ್ದಾನೆ ಇಲ್ಲಿ. ಇಲ್ಲಿ ಎಲ್ಲರಿಗೂ ಮಕ್ಕಳಿಗೆ ಕೃಷ್ಣ ಬಂದ. ಇನ್ನ ಒಂದ್ ಬರ್ಬೇಕು, ಇನ್ನ ಒಂದ್ ಬೇಕು. ಇನ್ನೊಬ್ಬ ಕೃಷ್ಣ ಇರ್ಲಿ, ಆಮೇಲೆ ನಾನು ಕೊಡ್ತೇನೆ ಕೃಷ್ಣ. ಎಲ್ಲ ಮಕ್ಕಳಿಗೂ ಕೃಷ್ಣ ಬಂದ ಕೈಯಲ್ಲಿ. ಕೃಷ್ಣನ್ ತೋರಿಸಿ ನನಗೆ. ಎಲ್ಲ ಮಕ್ಕಳು ಕೃಷ್ಣನ್ ತೋರಿಸಿ. ಚೆನ್ನಾಗಿದೆ, ಚೆನ್ನಾಗಿದೆ. ಕೃಷ್ಣನ ಜೋಪಾನವಾಗಿ ಇಟ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ. ಪ್ರತಿ ದಿವಸ ಬೆಳಿಗ್ಗೆ ಕೃಷ್ಣನಿಗೂ ನಮಸ್ಕಾರ ಮಾಡಬೇಕು ಶಾಲೆಗೆ ಹೋಗ್ಬೇಕಾದ್ರೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮಕ್ಕಳೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳು ಡ್ಯಾನ್ಸಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ಒಂದು ಒಳ್ಳೆ ಡ್ಯಾನ್ಸ್ ಬರಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆನೆ ಎಲ್ಲಿದೆ ಆನೆ? ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಅದ್ಧೂರಿಯುತವಾಗಿ ಸತತ 2 ಗಂಟೆಗಳ ಕಾಲ ಮಕ್ಕಳ ಹತ್ರ ಆಟ ಆಡಿಸ್ತಾ ಇರತಕ್ಕಂತಹ ಈ ಶುಭಗಳಿಗೆ ಬಹಳ ಚೆನ್ನಾಗಿದೆ. ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಮಕ್ಕಳಿರಲವ ಮನೆ ತುಂಬ, ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿರಬೇಕು. ಜೊತೆಗೆ ಕೃಷ್ಣನ ಆರಾಧನೆ ನಡೀತಿರಬೇಕು. ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗೋವನ್ನು ಸಹಿತ ಸಂರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆಯೂ ಆಗಬೇಕು. ಹಾಗೆ ಇವತ್ತು ಇಷ್ಟು ಜನ ಮಕ್ಕಳ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪೂಜೆ ನಡೀತಾ ಇದೆ. ಸಂಜೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಕೃಷ್ಣನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ಕೃಷ್ಣನ ದರ್ಶನ ಮಾಡಿಸ್ಕೊಂಡು ಬನ್ನಿ. ಕೃಷ್ಣಾರ್ಘ್ಯ ಕೊಡ್ತಕ್ಕಂತಹದ್ದು ಬಹಳ ವಿಶೇಷವಾಗಿದೆ. ಜೊತೆಗೆ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದೇನಪ್ಪ ಅಂದರೆ, ಮನೆಯಲ್ಲಿ ಮಾಡುವಂತಹದ್ದು ಭಗವಂತನಿಗೆ ನೈವೇದ್ಯಕ್ಕಾಗಿ ಬೆಣ್ಣೆ, ಚಕ್ಲಿ, ಉಂಡೆ ಎಲ್ಲ ಮಾಡಿರ್ತೀರಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಮಾಡಿ, ಅವಲಕ್ಕಿನ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಬರ್ತಕ್ಕಂಥ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಉತ್ತಮ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಮಕ್ಕಳ ಡ್ಯಾನ್ಸ್ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ಇಲ್ಲಿರೋ ಮಕ್ಕಳು ಬಹಳ ಖುಷಿ ಪಡ್ತಿದ್ದಾರೆ. ಈಗ ಅವರಿಗೆ ಒಂದು ಒಳ್ಳೆಯ ನೃತ್ಯ ಬೇಕಾಗಿದೆ. ಬಾಯ್ಲಿ ಬಾಯ್ಲಿ. ಹಾಂ, ಕೃಷ್ಣನಿಗೆ ನನಗೆ ಇನ್ನೊಬ್ಬ ಕೃಷ್ಣನ ಕೈಲಿ ಹೇಳಿದ್ರೆ ಭಯ. ಹಾಂ ಹಾಂ, ಆಯ್ತು, ಒಳ್ಳೇದಾಗಲಿ. ನೀನು ನಮಸ್ಕಾರ ಮಾಡಪ್ಪ, ಮಾಮಿಗೆ ನಮಸ್ಕಾರ ಮಾಡು. ನೀವೆಲ್ಲ ನಮಸ್ಕಾರ ಮಾಡಿ. ಜೊತೆ ಮಾಡು, ಮಾಮಿಗೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡು. ಗುರುಜಿಗೂ ನಮಸ್ಕಾರ ಮಾಡು. ಹಾಂ, ಎಲ್ಲರೂ ನಮಸ್ಕಾರ ಮಾಡಿ. ನೀನು ನಮಸ್ಕಾರ ಮಾಡಪ್ಪ. ಎಲ್ಲರೂ ನಮಸ್ಕಾರ ಮಾಡಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಅಲ್ಲಿಂದಾನೇ ಮಾಡಿ, ಅಲ್ಲಿಂದಾನೇ ಮಾಡಿ, ಅಲ್ಲಿಂದಾನೇ ಮಾಡಿ, ಅಲ್ಲಿಂದಾನೇ ಮಾಡಿ. ನೀವಿರೋ ಜಾಗದಲ್ಲೇ ಮಾಡಬೇಕು. ಆಯಿತು.